ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎಲ್ಲರಿಗೂ ವಂದನೆ. ತಂದೆ ಕುಮಾರ ಪರಿಶುದ್ಧ ಆತ್ಮರ ಏಕ ದೇವರ ನಾಮದಲ್ಲಿ ವಂದನೆಗಳು. ಎಲ್ಲ ರೆಡಿನಾ? ಯಾರು ತಪ್ಪಿಸ್ಕೊಂಡಿಲ್ಲ ಮಕ್ಕಳೇ? ಬಹಳ ಮುಖ್ಯವಾದದ್ದು, ದೇವರ ವಾಕ್ಯವನ್ನ ಹೇಳಿದರು ಅದರ ಪ್ರಕಾರ ನಡೆದುಕೊಂಡರೆ ಆಶೀರ್ವಾದ. ಹೇಳುವವರಿಗೆ ಆಶೀರ್ವಾದ, ಕೇಳುವವರಿಗೂ ಆಶೀರ್ವಾದ. ಬಹಳ ದಿನ ಆಯಿತು ನಾವು ಯೇಸು ಸ್ವಾಮಿನ ನಂಬಿದ ಮಕ್ಕಳು, ಯೇಸು ಸ್ವಾಮಿನ ನಂಬಿದ ಮೇಲೆ ಕ್ರಿಸ್ತನನ್ನು ಹಿಂಬಾಲಿಸುವ ನಮ್ಮನ್ನ ಕ್ರೈಸ್ತರು ಅಂತ ಹೇಳ್ತಾರೆ. ಹೌದಾ? ಯಾಕೆಂದ್ರೆ ನಾವು ಯೇಸು ಸ್ವಾಮಿ ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸಬೇಕು. ಆತನ ಹೇಳಿದ ಮಾತುಗಳನ್ನ ಕೇಳಬೇಕು, ಆತನ ಹೇಳಿದ ಮಾತುಗಳಂತೆ ನಡೆದುಕೊಳ್ಳಬೇಕು. ಇಲ್ಲ ಅಂದ್ರೆ ಏನಾಗ್ತದೆ? ರೋಮಾಪುರದ 6:23 ವಾಕ್ಯ ಮೊದಲು ನಾವು ನೋಡಿಕೊಳ್ಳೋಣ. ಎಲ್ಲರಿಗೂ ಗೊತ್ತಿರೋದೆ, ಕಂಠಪಾಠ ಬರಬೇಕು, ಹೇಳಿದ ತಕ್ಷಣ ಹೇಳ್ಬಿಡ್ಬೇಕಲ್ವಾ? ರೋಮಾಪುರದ 6:23 ಏನ್ ಹೇಳ್ತಾರೆ? ಪಾಪಕ್ಕೆ ಸಂಬಳ ಮರಣ. ಹೌದಪ್ಪ, ಪಾಪವು ಕೊಡುವ ಸಂಬಳ ಮರಣ. ದೇವರ ಉಚಿತಾರ್ಥವರಲು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ನೋಡಿ, ಪಾಪವು ಕೊಡುವ ಸಂಬಳ ಮರಣ. ಯೇಸು ಕ್ರಿಸ್ತನಿಂದ ಸಿಗುವಂತ ಉಚಿತಾರ್ಥ ವರ ಅಂದ್ರೆ ಇಂಗ್ಲಿಷ್ ಅಲ್ಲಿ ಫ್ರೀ ಗಿಫ್ಟ್. ಫ್ರೀ ಆಗಿ ಕೊಟ್ಟಿದ್ದಾನಂತೆ ಯೇಸು ಸ್ವಾಮಿ. ಏನ್ ಕೊಡ್ತಾ ಇದ್ದಾನೆ? ನಿತ್ಯ ಜೀವ, ಪರಲೋಕ, ಮೋಕ್ಷ, ಸ್ವರ್ಗವನ್ನ ಏಸಪ್ಪ ನಮಗೆ ಕೊಡ್ತಿದ್ದಾನೆ. ಫ್ರೀ ಆಗಿ ಕೊಡ್ತಾ ಇದ್ದಾನೆ. ಅದು ಯಾರಿಗೆ ಕೊಡ್ತಾನೆ? ಯಾಕೆ ಕೊಡ್ತಾನೆ? ಎಲ್ಲರಿಗೂ ಅಲ್ಲಪ್ಪ. ಗೊತ್ತಾಯ್ತಾ? ಭೂಮಿ ಮೇಲಿರೋ ಎಲ್ಲರಿಗೂ ಅಲ್ಲ, ಯೇಸು ಸ್ವಾಮಿನ ನಂಬಿದವರಿಗೂ ಎಲ್ಲರಿಗೂ ಅಲ್ಲ. ಯಾಕೆಂದ್ರೆ ನಂಬಿ ಮತ್ತೆ ಏನು ಮಾಡಬೇಡ ಅಂತಾನೆ ಯೇಸು ಸ್ವಾಮಿ ಅದನ್ನೇ ಮಾಡ್ತಾ ಇರ್ತಾರೆ ಕೆಲವರು. ಅಂಥವರಿಗೂ ನಿತ್ಯ ಜೀವ ಇಲ್ಲ, ಪರಲೋಕ ಇಲ್ಲ, ಸ್ವರ್ಗ ಇಲ್ಲ ಮಕ್ಕಳೇ. ಅದಕ್ಕೆ ಏನು ಮಾಡಬೇಕು? ಹೇಗಿರಬೇಕು? ಆಮೋಸನ ಗ್ರಂಥದಲ್ಲಿ ತೆಗೆರಿ, ಹಳೆ ಒಡಂಬಡಿಕೆ ಬೈಬಲಲ್ಲಿ 972ನೇ ಪೇಜ್ ತೆಗೆರಿ. ಹಳೆ ಒಡಂಬಡಿಕೆ 972ನೇ ಪೇಜು, ಆಮೋಸ 5ನೇ ಅಧ್ಯಾಯ 14-15 ವಾಕ್ಯ ಓದ್ರಿ. ಕೆಟ್ಟದ್ದನ್ನಲ್ಲ, ಕೆಟ್ಟದ್ದನ್ನು ಅಲ್ಲ, ಒಳ್ಳೆಯದನ್ನು ಅನುಸರಿಸಿ ಬಾಳುವಿರಿ, ಆಗ ನೀವು ಬಾಳುವಿರಿ ಅಂತಾನೆ ವಾಕ್ಯ. ನೀವು ಅಂದುಕೊಂಡಂತೆ ಸೇನಾಧೀಶ್ವರ ದೇವರಾದ ಯೆಹೋವನು ನಿಮ್ಮ ಸಂಗಡ ಇರುವನು. ಯಾರ ಸಂಗಡ ಇರ್ತದಪ್ಪ? ಕೆಟ್ಟದ್ದನ್ನು ಮಾಡಲಾರದೆ ಒಳ್ಳೆಯದನ್ನು ಮಾಡಿ ಯೇಸು ಸ್ವಾಮಿಯನ್ನು ಅನುಸರಿಸುವವರ ಸಂಗಡ ಯೇಸಪ್ಪ ಯಾವಾಗಲೂ ಇರ್ತಾನೆ. 15ನೇ ವಾಕ್ಯ ಓದಪ್ಪ. ಕೆಟ್ಟದ್ದನ್ನು ದ್ವೇಷಿಸಿರಿ, ಒಳ್ಳೆಯದನ್ನು ಪ್ರೀತಿಸಿರಿ. ಚಾವಡಿಯಲ್ಲಿ ನ್ಯಾಯವನ್ನು ಸ್ಥಾಪಿಸಿರಿ. ಸಾಕಪ್ಪ. ಇಲ್ಲಿ ನೋಡಿ ಏನಾಗಿ ಹೇಳ್ತಾ ಇದೆ ವಾಕ್ಯ. ಕೆಟ್ಟದ್ದನ್ನ ದ್ವೇಷಿಸಬೇಕಂತ, ಒಳ್ಳೆಯದನ್ನ ಪ್ರೀತಿಸಬೇಕು. ಕೆಟ್ಟದ್ದು ಯಾವುದು? ಸೈತಾನ. ಒಳ್ಳೆಯದು ಯೇಸಪ್ಪ. ಸೈತಾನನನ್ನ ದ್ವೇಷಿಸಬೇಕು, ಯೇಸಪ್ಪನನ್ನ ಪ್ರೀತಿಸಬೇಕು. ಇನ್ನೂ ನಮಗೆ ಸರಿಯಾಗಿ ಅರ್ಥ ಆಗಬೇಕು ಕೆಟ್ಟದ್ದು ಯಾವುದು, ಒಳ್ಳೆಯದು ಯಾವುದು ಅಂದ್ರೆ ಈ ಮುಖ್ಯವಾದ ಒಂದು ವಾಕ್ಯಕ್ಕೆ ನಾವು ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಕ್ಷಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ ದೇವ, ವಂದನೆ ಸ್ವಾಮಿ. ಅಪ್ಪ ದೇವಾದಿ ದೇವನೇ, ರಾಜಾದಿ ರಾಜನೇ, ಸರ್ವಶಕ್ತನೇ, ಸರ್ವೋನ್ನತನೇ, ಸರ್ವಾಧಿಕಾರಿಯಾದ ದೇವ, ನಿನಗೆ ವಂದನೆ, ವಂದನೆ, ವಂದನೆ ಸ್ವಾಮಿ. ಅಪ್ಪ ನೀನು ಅದ್ಭುತ ಸ್ವರೂಪನು, ಆಶ್ಚರ್ಯಕರನು, ಆರೋಗ್ಯದಾಯಕನು. ಅಪ್ಪ ತಂದೆ, ಸಮಾಧಾನ ಕರ್ತನಾದ ದೇವ, ನಿನಗೆ ವಂದನೆ ಅಪ್ಪ. ನಂಬಿಗಸ್ತನಾದ ದೇವರು ಏಸಯ್ಯ, ನಂಬಿದವರ ಕೈ ಬಿಡಲಾದ ದೇವರು ನೀನಯ್ಯ, ನಿನಗೆ ವಂದನೆ ಸ್ವಾಮಿ. ಭೂಮಿಯನ್ನು, ಆಕಾಶವನ್ನು, ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನಾದ ದೇವ, ನಿನಗೆ ವಂದನೆ. ಅಪ್ಪ ತಂದೆ, ಮನುಷ್ಯನಿಗೆ ಅಸಾಧ್ಯವಪ್ಪ, ಆದರೆ ನಿನಗೆ ಸರ್ವಶಕ್ತನಾದ ಸರ್ವೋನ್ನತನಾದ ದೇವರಾದ ನಿನಗೆ ಸಮಸ್ತವೂ ಸಾಧ್ಯವು ಸ್ವಾಮಿ. ಸಮಸ್ತವನ್ನು ಸರ್ವವನ್ನು ಸಾಧ್ಯವನ್ನಾಗಿ ಮಾಡುವ ದೇವರೇ ನಿನಗೆ ಸ್ತೋತ್ರ. ಈ ದಿನ ದೇವ ನಿನ್ನ ಪುನರುತ್ಥಾನ
ಸನ್ನಿಧಿಯಲ್ಲಿ ಬಂದು ಸೇರಿರುವ ಎಲ್ಲಾ ನಿನ್ನ ಪ್ರಿಯ ಮಕ್ಕಳನ್ನು ಆಶೀರ್ವದಿಸಪ್ಪ. ತಂದೆ, ಸಂಜೀವರಾಯನ ಕೋಟೆ ಗ್ರಾಮವನ್ನು ಆಶೀರ್ವದಿಸು, ಪ್ರತಿ ಕುಟುಂಬವನ್ನು, ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ. ಇನ್ನೂ ಎಷ್ಟೋ ಜನರು ಅನ್ಯರಾಗಿದ್ದಾರಪ್ಪ ತಂದೆ, ನಿನ್ನನ್ನು ಅರಿತುಕೊಂಡು ನಿನ್ನ ರಕ್ಷಣೆಯಲ್ಲಿ ಬಂದು ಧನ್ಯರಾಗುವಂತೆ ಸಹಾಯ ಮಾಡಪ್ಪ. ಏಸಪ್ಪ, ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಸ್ವಾಮಿ. ಪ್ರತಿಯೊಬ್ಬರನ್ನು ನಿನ್ನ ಕೈಗಳಿಗೆ ಒಪ್ಪಿಸ್ತಾ ಇದ್ದೇನಪ್ಪ. ದೀನ ದಾಸರಾದ ನನ್ನನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ನನ್ನನ್ನು ಮರೆ ಮಾಡಿಕೊಂಡು ಅಪ್ಪ, ಈಗಿನ ಮಕ್ಕಳಿಗೆ ಬೇಕಾದ ಒಂದು ವಾಕ್ಯೋಪದೇಶವನ್ನು ನೀನೇ ಮಾತನಾಡಬೇಕೆಂಬುದಾಗಿ, ನೀನೇ ಮಹಿಮೆ ಹೊಂದಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್, ಆಮೆನ್, ಆಮೆನ್. ನೋಡಿ, ಈಗ ಎರಡು ವಾಕ್ಯ ನಾವು ನೋಡಿದ್ವಿ. ಒಂದು ರೋಮಾಪುರದವರು 6:23, ಪಾಪಕ್ಕೆ ಸಂಬಳ ಮರಣ, ಯೇಸು ಸ್ವಾಮಿ ಕೊಡುವಂತ ಒಂದು ಫ್ರೀ ಗಿಫ್ಟ್ ನಮಗೆ ನಿತ್ಯ ಜೀವ ಪರಲೋಕ. ಅದು ಯಾರಿಗೆ ಸಿಗ್ತದೆ ಅಂದ್ರೆ, ಕೆಟ್ಟದ್ದನ್ನೆಲ್ಲ ಒಳ್ಳೆಯದನ್ನ ಮಾಡುವವರಿಗೆ, ಕೆಟ್ಟದ್ದನ್ನ ದ್ವೇಷಿಸುವವರಿಗೆ, ಒಳ್ಳೆಯದನ್ನ ಪ್ರೀತಿಸುವವರಿಗೆ, ಸೈತಾನನ ಶೋಧನೆಗೆ ಒಳಗಾಗದಂತೆ ಇರುವವರಿಗೆ, ಸೈತಾನನ ಹತ್ತಿರ ಹೋಗದಂತೆ ದೇವರಿಗೆ ಹತ್ತಿರವಾಗಿದ್ದವರಿಗೆ ಮಾತ್ರ ನಿತ್ಯ ಜೀವ ಪರಲೋಕ ಮಕ್ಕಳು. ಸಂತೋಷ, ಸಮಾಧಾನ, ಶಾಂತಿ, ಆರೋಗ್ಯ, ನೆಮ್ಮದಿ ಎಲ್ಲ ಸಿಗೋದು ಯಾರಿಗೆ ಅಂದ್ರೆ, ಯಾರು ದೇವರಿಗೆ ಹತ್ತಿರವಾಗಿರ್ತಾರೆ, ಯಾರು ದೇವರ ಮಾತನ್ನು ಕೇಳ್ತಾರೆ, ಕೇಳಿದ ಮಾತಿನಂತೆ ನಡೆದುಕೊಳ್ತಾರೋ ಅವರಿಗೆ ಮಾತ್ರ ಸ್ವರ್ಗ, ಪರಲೋಕ, ನಿತ್ಯ ಜೀವ, ಮೋಕ್ಷ ಅನ್ನೋದು ಸಿಗ್ತದೆ. ಇವತ್ತು ಯಾರಾದ್ರೂ ಫಸ್ಟ್ ಬಂದವರು ಅಂದರೆ ಯಾರಾದ್ರೂ ಇದ್ದೀರಾ ನಮ್ಮ ಸಭೆಯಲ್ಲಿ? ಇವತ್ತೇ ಮೊದಲು ಬಂದವರು ಯಾರಾದ್ರೂ ಇದ್ದೀರಪ್ಪ? ಇಲ್ಲ ಅಲ್ಲ, ಎಲ್ಲರೂ ನಮ್ಮವರೇ ಮಕ್ಕಳು. ದೇವರಿಗೆ ಸ್ತೋತ್ರ. ಈ ದಿನದಲ್ಲಿ ನಾವು ನೋಡುವಾಗ ಓಕೆ, ಮುಂದೆ ಹೋಗೋಣ. ನೋಡಿ, ಯಾವುದು ಕೆಟ್ಟದ್ದು, ಯಾವುದು ಒಳ್ಳೆಯದು, ಏನು ಮಾಡಬೇಕು, ಏನು ಮಾಡಬಾರದು. ನಾವು ದೇವರ ಮಕ್ಕಳು, ಯೇಸು ಸ್ವಾಮಿಯನ್ನು ನಂಬಿದ ಮಕ್ಕಳು ಹೇಗಿರಬೇಕು, ಹೇಗಿರಬಾರದು ಅನ್ನೋದನ್ನ ಗಲಾತ್ಯಯವರಿಗೆ ಪೌಲನು ಬರೆದಂತ ಪತ್ರಿಕೆಯಲ್ಲಿ ನಾವು ನೋಡೋಣ. 5ನೇ ಅಧ್ಯಾಯ ತೆಗೆರಿ. ಏನು ಮಾಡಬಾರದು, ಪಾಪ ಅಂದರೆ ಏನು, ಕೆಟ್ಟದ್ದು ಯಾವುದು ಅನ್ನೋದು ಗಲಾತ್ಯರು 5ನೇ ಅಧ್ಯಾಯ 19ರಿಂದ 21. 19, 20, 21 3 ವಾಕ್ಯಗಳು ಓದ್ರಿ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ನೋಡಿ, ನಮಗೆ ದೇವರು ಏನ್ ಕೊಟ್ಟನೆ? ಶರೀರ ಕೊಟ್ಟನೆ, ಆತ್ಮ ಕೊಟ್ಟನೆ, ಪ್ರಾಣ ಕೊಟ್ಟನೆ. ಇಲ್ಲಿ 2 ತರ ಕಾರ್ಯಗಳು ಮಾಡ್ತಾರಂತೆ ಮನುಷ್ಯರು. ಒಂದು ದೇಹದಿಂದ, ಶರೀರದಿಂದ, ಇನ್ನೊಂದು ಆತ್ಮದಿಂದ, ಜ್ಞಾನದಿಂದ, ಬುದ್ಧಿಯಿಂದ, ಮನಸ್ಸಿನಿಂದ, ಹೃದಯದಿಂದ ಮಾಡುವ ಕಾರ್ಯಗಳು ಬೇರೆ, ಶರೀರದಿಂದ ಮಾಡುವ ಕಾರ್ಯಗಳು ಬೇರೆ. ಈ ಶರೀರ ಕಾರ್ಯಗಳಿಗೆ ಏನಾದರೂ ನಾವು ಅಧೀನರಾದರೆ, ಅದಕ್ಕೆ ದಾಸರಾದರೆ, ಶರೀರ ಕ್ರಿಯೆಗಳನ್ನು ನಡೆಸಿದರೆ ಅದು ಕೆಟ್ಟದ್ದು. ಹೇಳಪ್ಪ, ಒಂದೊಂದೇ ಓದಪ್ಪ. ಶರೀರ ಭಾವದ ಕರ್ಮಗಳು, ಶರೀರ ಭಾವದ ಕರ್ಮಗಳು, ದೇಹದಿಂದ ನಮ್ಮ ಕಣ್ಣು, ಕೈ, ಕಾಲು, ಮೂಗು, ಮೈಯಿಂದ ಏನು ಮಾಡ್ತೇವೆ ನೋಡಿ, ಹೇಳಪ್ಪ. ಯಾವುವೆಂದರೆ ಜಾರತ್ವ. ಜಾರತ್ವ ಯಾವುವು ಅಂದ್ರೆ, ಮೊದಲನೇದು ಜಾರತ್ವ. ಜಾರತ್ವ ಅಂದರೆ ಇಲ್ಲಿ ಗಂಡು ಹೆಣ್ಣು. ಎಷ್ಟೋ ಸಲ ನಿಮ್ಗೆ ಹೇಳಿದೆ ನಾನು ಅಲ್ವಾ? ಒಬ್ಬ ಗಂಡನಿಗೆ ಒಬ್ಬ ಹೆಂಡತಿ, ಒಬ್ಬ ಹೆಂಡತಿಗೆ ಒಬ್ಬ ಗಂಡ. ಗಂಡ ಹೆಂಡತಿ ಮದುವೆಯಾಗಿ ದಾಂಪತ್ಯ ಜೀವನ ನಡೆಸ್ತಾ ಇದ್ದರೂ ಕೂಡ ಕೆಲವು ಕಡೆ ಏನಾಗ್ತಾ ಇದೆ ಈ ದಿನಮಾನಗಳಲ್ಲಿ ನಾವು ನೋಡುವಾಗ, ಹೆಂಡತಿ ಇದ್ದರೂ ಗಂಡನಾದ ಒಂದು ಬೇರೆ ಹೆಣ್ಣಿನ ಸಂಪರ್ಕ ಮಾಡ್ತಾನೆ, ಗಂಡನಿದ್ದರೂ ಹೆಂಡತಿ ಆದವಳು ಬೇರೆ ಗಂಡಿನ ಸಂಪರ್ಕ ಮಾಡ್ತಾರೆ. ಇದು ಅನೈತಿಕ, ಅಕ್ರಮ, ದೇವರ ವಾಕ್ಯದ ಪ್ರಕಾರ ಪಾಪ ಕಾರ್ಯ ಮಕ್ಕಳು. ಇದು ಶರೀರದ ಕಾರ್ಯ ಅಲ್ವಾ? ಕಣ್ಣಿನಿಂದ ನೋಡಿ ಇಷ್ಟಪಡ್ತಾರೆ, ಶರೀರದಿಂದ ಮಾಡಬಾರದ ಪಾಪದ ಕಾರ್ಯಗಳನ್ನ ಮಾಡ್ತಾರೆ. ಇದು ಜಾರತ್ವ ಅನಿಸಿಕೊಳ್ತದೆ ಮಕ್ಕಳು, ಒಳ್ಳೆಯದಲ್ಲ. ಈ ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕಾದ್ರೆ ಏನಂತಾರೆ ಅಂದ್ರೆ ಸೂಳೆತನ ಅಂತಾರೆ ಅಲ್ವಾ? ಆ ಒಂದು ಕಾರ್ಯಗಳನ್ನ ಮಾಡಬಾರದು. ಏನಿದೆ, ಒಳ್ಳೆಯದ ಕೆಟ್ಟದ? ಕೆಟ್ಟದ್ದು. ಎಲ್ಲ ಬೇರೆ ಬೇರೆ ಹೊಸ ಹೊಸ ರೋಗಗಳು ಬಂದ್ಬಿಡ್ತವೆ. ಮೈಗೆ ಚರ್ಮ ರೋಗಗಳು, ಮೈ ಕೆಟ್ಟ ರೋಗ, ಆ ರೋಗ, ಅವರಿಗಿದ್ದ ರೋಗ ಇವರಿಗೆ, ಇವರಿಗಿದ್ದ ರೋಗ ಅವರಿಗೆ ಹರಡುವುದರಿಂದ ಅಲ್ಲಿ ಆರೋಗ್ಯವು ಹಾಳು, ಸಂಸಾರ ಹಾಳು, ಜಗಳ, ತಂಟೆ, ತಕರಾರು ಇವೇ ಬಿಡ್ತವೆ. ಕುಟುಂಬದಲ್ಲಿ ಕುಟುಂಬದ ನೆಮ್ಮದಿ ಹಾಳಾಗ್ತದೆ, ಅಲ್ಲಿ ಜೀವನ ಹಾಳಾಗ್ತದೆ. ದೇವರ ವಾಕ್ಯ ಹೇಳ್ತದೆ, ಅಕಸ್ಮಾತ್ ಹೆಂಡತಿ ಸತ್ತು ಹೋಗಿ
ವಿದುರನಾಗಿದ್ದರೆ ಅಥವಾ ಗಂಡ ಸತ್ತು ಹೋಗಿ ವಿಧವೆಯಾಗಿದ್ದರೆ ಅಂಥವರು ಮತ್ತೆ ಮದುವೆ ಮಾಡಿಕೊಂಡು ಜೀವನ ಮಾಡಬೇಕೇ ಹೊರತು ಯಾವ ಗಂಡು ಹೆಣ್ಣಿನ ಸಂಪರ್ಕ ಸುಮ್ಮನೆ ಹಾಗೆ ಇರಬಾರದು. ಇದು ಕೆಟ್ಟದ್ದು, ಪಾಪ ಮಕ್ಕಳೇ. ನೆಕ್ಸ್ಟ್ ಓದಪ್ಪ. ಬಂಡುತನ ಅಂದ್ರೆ ಬಹಳ ಬಂಡರಾಗಿರ್ತಾರೆ ನೋಡ್ರಿ. ವಾದ ಮಾಡ್ತಾರೆ, ಜಗಳ ಮಾಡ್ತಾರೆ, ಯಾವಾಗಲೂ ಏನೋ ಒಂದು ಇಲ್ಲದನ್ನ ಇಲ್ಲೇ ನಂಗೆ ಹೇಳಿ ಮಾಡೋರು, ತಪ್ಪನ್ನೇ ಸರಿ ಅಂತ ವಾದ ಮಾಡೋರು ಬಂಡರು ಅಲ್ವಾ. ಅಂತ ಒಂದು ಬಂಡತನ, ಕೆಟ್ಟದಾಗಿ ಸುಳ್ಳು ವಾದ ಅಪವಾದ ಮಾಡೋದು ತಪ್ಪು, ಅದು ಕೆಟ್ಟದ್ದು. ನೆಕ್ಸ್ಟ್ ನಾಚಿಕೆಗೇಡಿತನ. ನಾಚಿಕೆ ಬರೋಂಗೆ ಮಾಡೋದಂದ್ರೆ ಮಾಡಬಾರದ ಕೆಲಸಗಳನ್ನು ಮಾಡಿ ಕಣ್ಣು ತಪ್ಪಿಸಿಕೊಂಡು ಮುಖ ಮುಚ್ಚಿಕೊಂಡು ಓಡಾಡ್ತಾ ಇರ್ತಾರೆ. ಎದುರು ಬದುರು ನಿಂತು ಮಾತಾಡೋಕ್ಕಾಗಲ್ಲ. ತಪ್ಪು ಮಾಡಿದವ್ರಿಗೆ ಏನಾಗುತ್ತೆ, ಅವ್ರಿಗೊಂಥರ ನಾಚಿಕೆ, ಭಯ ಇರ್ತದೆ. ಇನ್ನೊಬ್ಬರ ಎದುರಿಗೆ ಬರೋದಕ್ಕೆ ಆಗಲ್ಲ ಅಲ್ವಾ. ಆ ಒಂದು ಭಯ ಇರ್ತದೆ, ಒಂದು ಅಳುಕೆ ಇರ್ತದೆ, ಒಂದು ಅಂಜಿಕೆ ಇರ್ತದೆ. ಅದು ನಾಚಿಕೆ. ಏನು ನಾಚಿಕೆಗಳು ಹೆಂಗ್ ಮಾಡ್ತಾರೆ ಅಂತಾರಲ್ಲ, ಒಬ್ಬರು ಇನ್ನೊಬ್ಬರಿಗೆ ಅವ್ರು ಮಾಡಬಾರ್ದು ಕೆಲಸ ಮಾಡಿದಾಗ ಎಲ್ಲ ನಾಚಿಕೆ ಕೆಟ್ಟವರು, ಎಲ್ಲ ಬಿಟ್ಟವರು, ಮೂರು ಬಿಟ್ಟವರು ಅಂತಾರೆ ಲೋಕದಲ್ಲಿ ಅಲ್ವಾ. ಎಲ್ಲ ಬಿಟ್ಟುಬಿಟ್ಟರು, ಏನಿಲ್ಲ, ಮಾನ ಇಲ್ಲ, ಮರ್ಯಾದೆ ಇಲ್ಲ, ಏನಿಲ್ಲ. ಹಾಗೆ ನಾಚಿಕೆಗೇಡಿತನ ಇರಬಾರದು. ವಿಗ್ರಹಾರಾಧನೆ ನೋಡಿ, ನಮ್ಮ ಬೈಬಲ್ ಸತ್ಯವೇದದ ಪ್ರಕಾರ ದೇವರ ವಾಕ್ಯಗಳ ದಶಾಬ್ದಗಳಲ್ಲಿ ಯೆಹೋವ ದೇವರು ಹೇಳಿದ್ದು ಅದೇನೆ, ನಾನೊಬ್ಬನೇ ದೇವರು, ನಾನಲ್ಲದೆ ಬೇರೆ ದೇವರುಗಳಿಲ್ಲ. ಆಕಾಶದಲ್ಲಿ, ಭೂಮಿಯಲ್ಲಿ ಕಲ್ಲು, ಮಣ್ಣು, ಲೋಹಗಳು, ವಿಗ್ರಹಗಳು ಯಾವುದು ಕೂಡ ಮಾಡಿಕೊಳ್ಳೋದಕ್ಕೆ ನಾವು ಆರಾಧನೆ, ಪೂಜೆ ಮಾಡಬಾರದು ಅಂತ ನಮ್ಮ ಬೈಬಲಲ್ಲಿ ದೇವರು ಹೇಳಿದ ಮಾತು. ನಾನು ಹೇಳೋದಲ್ಲ, ನೀನು ಹೇಳೋದಲ್ಲ, ನಾವು ಹೇಳೋದಲ್ಲ, ನೀವು ಹೇಳೋದಲ್ಲ. ಬೈಬಲಿನ ದೇವರು ಹೇಳುವ ಮಾತು, ವಿಗ್ರಹಾರಾಧನೆ ಮಾಡಬಾರದು. ಮಾಡಿದರೆ ಅದು ಪಾಪ ಅಂತ ನಮ್ಮ ದಶಾಸ್ತ್ರಗಳಲ್ಲಿ ಮೊಟ್ಟ ಮೊದಲ ಆಜ್ಞೆ, 10 ಆಜ್ಞೆಗಳು ದೇವರು ಕೊಟ್ಟಿದ್ದಾರೆ ಹಳೆ ಒಡಂಬಡಿಕೆಯಲ್ಲಿ. ಮನೆಗೆ ಹೋಗಿ ಓದ್ಕೊಳ್ಳಿ. ವಿಮೋಚನಕಾಂಡ 20ನೇ ಅಧ್ಯಾಯ 1ರಿಂದ 17 ವಚನಗಳು ಓದುವುದಾದರೆ ಅಲ್ಲಿ ದಶಾಜ್ಞೆಗಳು ನೋಡ್ತೇವೆ. ಅದರಲ್ಲಿ ಮೊಟ್ಟ ಮೊದಲ ಆಜ್ಞೆನೇ ನಾನೊಬ್ಬನೇ ದೇವರು, ನಾನಲ್ಲದೆ ನಿಮಗೆ ಬೇರೆ ದೇವರುಗಳಿರಬಾರದು ಅಂತ ಹೇಳ್ಬಿಟ್ರೆ ದೇವರು ಖಂಡಿತವಾದ ಅಲ್ವಾ. ನಾವು ದೇವರನ್ನು ಯಾವ ರೀತಿ ಆರಾಧಿಸಬೇಕು? ಯೋಹಾನ ಸುವಾರ್ತೆ 4:24 ವಾಕ್ಯ ಹೇಳುತ್ತದೆ. ನಾವು ದೇವರನ್ನು, ಇಲ್ಲಿ ವಾಕ್ಯ ಬರ್ದೇವಲ್ಲ, ವಾಕ್ಯ ಓದಿ ಒಂದ್ಸಲ. ಯೇಸು ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಅದು ನೆನ್ಪಿಡಬೇಕು, ದಿನ ಓದ್ತಾ ಇರಬೇಕು, ನೆನ್ಪಿಡಬೇಕು. ದೇವರು ಯಾರಪ್ಪ? ನಮ್ಮ ದೇವರು, ನಾವು ಆರಾಧಿಸುವ ದೇವರು ಆತ್ಮಸ್ವರೂಪನು. ಆತ್ಮಸ್ವರೂಪನಾದ ದೇವನನ್ನ ನಾವು ಆತ್ಮದಿಂದಲೂ, ಸತ್ಯದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಹೃದಯದಿಂದಲೂ ದೇವರನ್ನು ನಾವು ಆರಾಧಿಸಬೇಕು ಮಕ್ಕಳೇ. ವಿಗ್ರಹಾರಾಧನೆ ಮಾಡಿದರೆ ಪಾಪ, ಪಾಪಕ್ಕೆ ಸಂಬಳ ಮರಣ, ಮರಣ ಅಂದರೆ ನರಕ ಗ್ಯಾರಂಟಿ. ನಾನು ಹೇಳೋದಲ್ಲಮ್ಮ, ಸತ್ಯವೇದ ಬೈಬಲಲ್ಲಿ ಬರೆದಂತ ದೇವರ ಮಾತುಗಳು. ನೆಕ್ಸ್ಟ್ ಮಾಟ ಮಂತ್ರ. ಕೆಲವು ಬಹಳ ಜನ ಇದ್ದಾರಲ್ವಾ, ಲೋಕದಲ್ಲಿ ನೋಡ್ತೇವೆ, ಮಾಟ ಮಂತ್ರ ಮಾಡಿಸ್ತಾರೆ. ಒಬ್ಬರಿಗೆ ಒಬ್ಬರು ಆಗಲ್ಲ ಅಂದ್ರೆ, ಹೊಟ್ಟೆ ಕಿಚ್ಚು, ದ್ವೇಷ, ಅಸೂಯೆ ಇದ್ದರೆ ಅವ್ರು ನಾಶ ಆಗ್ಬೇಕು, ಅವ್ರು ಹಾಳಾಗೋಗ್ಬೇಕು, ಅವ್ರು ರೋಗ ಬರಬೇಕು, ಸಾಯಬೇಕು ಅಂತ ಹೋಗಿ ಮಾಟ ಮಂತ್ರ ಮಾಡಿಸ್ಕೊಂಡು ಬರ್ತಾರೆ. ಅದರಲ್ಲಿ ಬಹಳ ತರ ವಿಧ ಇದಾವೆ. ಏನೋ ನಿಂಬೆಹಣ್ಣು ಮಾಡ್ಕೊಂಡ್ ಬಂದಿರ್ತಾರಂತೆ, ಅರ್ಶಿನ ಕುಂಕುಮ ಮಾಡ್ಕೊಂಡ್ ಬಂದಿರ್ತಾರಂತೆ, ಆಮೇಲೆ ತೆಂಗಿನಕಾಯಿ ಮಂತ್ರ ಮಾಡ್ಕೊಂಡ್ಬಂದು ಮನೆಯಲ್ಲಿ ಕಟ್ತಾರಂತೆ, ಬಾಗಿಲಲ್ಲಿ ಇಡ್ತಾರೆ, ಮನೆಯಲ್ಲಿ ಇಡ್ತಾರೆ, ಕಾಂಪೌಂಡಲ್ಲಿ ಇಡ್ತಾರೆ, ಮೂಲೆಯಲ್ಲಿ ಇಡ್ತಾರೆ ಅಲ್ವಾ. ಮಂತ್ರ ಮಾಡಿ ಏನೋ ಪುಡಿ ಕೊಡ್ತಾರೆ. ಅವರು ತಂದು ಅದನ್ನ ಯಾರ ಮೇಲೆ ದ್ವೇಷ ಇರುತ್ತೋ ಅವ್ರ ಮನೆ ಮುಂದೆ, ಹಿಂದೆ, ಸುತ್ತಮುತ್ತ ಆ ಪುಡಿ ತಂದು ಹಾಕ್ತಾರಂತೆ, ಮಂತ್ರಿಸಿದ ಪುಡಿ. ಆಮೇಲೆ ಗೊಂಬೆ ಮಾಡ್ತಾರಂತೆ. ಯಾರ ಮೇಲೆ ದ್ವೇಷ ಸಿಟ್ಟಿರ್ತದೋ, ಒಂದು ಹೆಣ್ಣು ಮೇಲೆ ಸಿಟ್ಟ ಇದ್ರೆ ಹೆಣ್ಣು ಗೊಂಬೆ ಮಾಡಿ, ಗಂಡಿನ ಮೇಲೆ ಸಿಟ್ಟಿದ್ರೆ ಗಂಡು ಗೊಂಬೆ ಮಾಡಿ, ಆ ಗೊಂಬೆ ಮೇಲೆ ಅವರೇ ಆ ಗೊಂಬೆ ಅನ್ನೋ ಹಾಗೆ ಮಾಡಿ ಮಾಟ ಮಂತ್ರ ಮಾಡಿ ಅವರಿಗೆ ಹಿಂಸೆ ಕೊಡ್ತಾರಂತೆ. ಏನೋ ಕರ ಇದೆ. ಅದೇ ಒಂದು ದೊಡ್ಡ ಮಾಟ ಮಂತ್ರ ವಿದ್ಯೆ, ಕಲೆನೇ ಬೇರೆ ಇದೆ. ಅದನ್ನ ಕಲ್ತವರು ತರ ಮಾಡ್ತಾ ಇರ್ತಾರೆ. ಅದು ಅವರಿಗೆ ಒಂದು ಹೊಟ್ಟೆಪಾಡು. ಮಕ್ಕಳೇ, ನೀವು ಅರ್ಥ ಮಾಡ್ಕೊಳ್ಳಿ. ಆ ಮಾಟ ಮಂತ್ರ ಮಾಡುವವರಿಗೆ ಅದೇ ಕೆಲಸ ಮಾಡಿ ದುಡಿತಾರೆ, ಬದುಕ್ತಾರೆ. ಅಷ್ಟೇ, ಅರ್ಥ ಆಯ್ತಾ? ಏನೂ ಇಲ್ಲ. ನಮ್ಮ ಬೈಬಲಿನ ಸತ್ಯ ದೇವರಾದ ಯೇಸಪ್ಪನು ಹೇಳುವ ಮಾತಿನಂತೆ ಮಾಟ ಮಂತ್ರಗಳು ನಮ್ಮ ಯೇಸುವಿನ ಬಳಿ ನಡೆಯುವುದಿಲ್ಲ. ಏನು ಕಾರ್ಯ ಮಾಡಲ್ಲಮ್ಮ. ನಿಮ್ಮ
ನಿಮಗೆ ಯಾರಾದರೂ ಏನಾದರೂ ಮಾಡಿಸಿದ್ದಾರೆ ಅಂತ ಅನುಮಾನ ಇದ್ದರೆ ಆ ಅನುಮಾನ ತೆಗೆದುಹಾಕಿ, ಯಾರು ನಿಮಗೆ ಕೇಡು ಮಾಡಬೇಕು ಅಂತ ಬರ್ತಾರೋ ಅವರಿಗೆ ಉಲ್ಟ ಕೇಡಾಗ್ತದೆ ಹೊರತು ಯೇಸು ಸ್ವಾಮಿ ನಂಬಿದ ಮಕ್ಕಳಿಗೆ ಏನು ಆಗಲ್ಲ. ಈಗ ಉದಾಹರಣೆಗೆ ಒಂದು ಹೇಳೋದಾದರೆ, ನಮ್ಮ ಸೇವಕರು ವಿಶ್ವಾಸಿಗಳು ಸೋಮದಾಪುರ ಗ್ರಾಮದಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ರಾಮಯ್ಯ ಸುತ್ತಮ ಕುಟುಂಬ, ಅವರ ಬಂಧು ಬಳಗ ಅನ್ಯರು, ಅವರಿಗೆ ಇವರು ದಿನದಿನಕ್ಕೂ ಅಭಿವೃದ್ಧಿ ಆಗ್ತಾ ಇದ್ದಾರೆ. ನಾವು ನೋಡಿದಂತೆ ಸುಮಾರು ವರ್ಷಗಳ ಹಿಂದೆ ಅವರ ಮನೆ ಏನಾಗಿತ್ತು, ಒಂದು ಚಿಕ್ಕ ಗುಡಿಸಿದ ಮನೆ ಆಗಿತ್ತು. ಆಮೇಲೆ ಅವರು ಮನೆ ಕಟ್ಟಿಕೊಂಡ್ರು. ಮನೆ ಕಟ್ಟಿಕೊಂಡ್ಮೇಲೆ ಮನೆ ಮೇಲೆ ಮನೆ ಕಟ್ಟಿದ್ರು. ಆಮೇಲೆ 3 ಮಕ್ಕಳ ಮದುವೆ 2 ವರ್ಷಗಳಲ್ಲೇ 3 ಮಕ್ಕಳಿಗೆ ಮದುವೆ ಮಾಡಿಬಿಟ್ರು. ಒಂದು ಹೆಣ್ಣು ಮಕ್ಕಳು ಪದ್ಮ, ಇನ್ನಿಬ್ಬರು ಗಂಡು ಮಕ್ಕಳು ವೀರಪ್ಪ ಮತ್ತು ಪ್ರಕಾಶ್ ಅಂತ ಎಲ್ಲ ನೋಡಿದಿರ ನೀವು. ಆ ಮಕ್ಕಳಿಗೆ 3 ಮಕ್ಕಳ ಮದುವೆ 2 ವರ್ಷದಲ್ಲಿ ಮಾಡಿದ್ರು. 3 ಮದುವೆಗಳು ಘನವಾಗಿ ಚೆನ್ನಾಗಿ ಮಾಡಿದ್ರು. ಆಮೇಲೆ ಆ 3 ಮಕ್ಕಳಿಗೂ ಮಕ್ಕಳಾದರು. ನೋಡಿ, ಇನ್ನೆಲ್ಲ ಯಾಕಾಯ್ತು? ದೇವರ ವಾಕ್ಯ ಹೇಳ್ತದೆ 112ನೇ ಕೀರ್ತನೆಯನ್ನು ನೋಡುವಾಗ, ದೇವರು ನೀತಿವಂತನ ಸಂತಾನಕ್ಕೆ ಶುಭವಾಗುವುದು ಅಂತ ಇದೆ. ನೀತಿವಂತ. ನಾವು ಮತ್ತೆ ಜ್ಞಾನೋಕ್ತಿಗಳಲ್ಲಿ ನೋಡುವಾಗ 3ನೇ ಅಧ್ಯಾಯ 33ನೇ ವಚನ ನೋಡಿದರೆ, ಯೆಹೋವನು ನೀತಿವಂತನ ನಿವಾಸವನ್ನು ಆಶೀರ್ವದಿಸುವನು. ನೀತಿವಂತರು ಯಾರು? ಯೇಸು ಸ್ವಾಮಿಯನ್ನು ನಂಬಿದವರು, ದೀಕ್ಷಾ ಸ್ನಾನ ಹೊಂದಿದವರು, ಬಲ್ಲಾರಾಧನೆಯಲ್ಲಿ ಪಾಲ್ಗೊಳ್ಳುವವರು, ದೇವರ ವಾಕ್ಯ ಕೇಳುವವರು, ಸಭೆಗೆ ಮಂದಿರಕ್ಕೆ ಪ್ರಾರ್ಥನೆಗೆ ಬರುವವರು, ವಾಕ್ಯದ ಪ್ರಕಾರ ನಡೆದುಕೊಳ್ಳುವವರು ನೀತಿವಂತರು ಮಕ್ಕಳೇ. ಅವರ ಕುಟುಂಬವನ್ನ, ಅವರ ಮಕ್ಕಳು, ಮೊಮ್ಮಕ್ಕಳು, ಬರೀ ಮೊಮ್ಮಕ್ಕಳು, ಸಾವಿರಾರು ತಲೆಗಳವರೆಗೆ ದೇವರ ಆಶೀರ್ವಾದ ಕೃಪೆಗಳಿದ್ದೇ ಇರ್ತವೆ. ಆ ರೀತಿ ನೀತಿವಂತರಾದ ಸುನೀತಮ್ಮ ರಾಮಯ್ಯನ ಕುಟುಂಬದಲ್ಲಿ ದೇವರು ದಿನದಿನಕ್ಕೂ ಅಭಿವೃದ್ಧಿ ಸಮೃದ್ಧಿ ಕೊಡ್ತಾ ಇದ್ದಾನೆ. ಮನೆ ಆಯಿತು, ಮಕ್ಕಳಿಗೆ ಮದುವೆ ಆಯಿತು, ಮಕ್ಕಳಿಗೆ ಮಕ್ಕಳಾಯಿತು. ಎಲ್ಲರೂ ಕೂಡ ಸಂತೋಷದಿಂದ, ಸಮಾಧಾನದಿಂದ, ಆರೋಗ್ಯದಿಂದ ಇದ್ದಾರೆ. ಯಾಕೆ? ಅವರು ನೀತಿವಂತರು, ದೇವರ ಮಕ್ಕಳು, ದೇವರ ಸೇವಕರು, ದೇವರ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ, ಸಾಕ್ಷಿ ಕುಟುಂಬವಾಗಿದ್ದಾರೆ, ದೇವರಿಗೆ ಕೊಡಬೇಕಾದ ಕಾಣಿಕೆಗಳು ಕೊಡ್ತಾರೆ, ದೇವರಲ್ಲಿ ಸದಾಕಾಲ ಪ್ರಾರ್ಥನೆಯಲ್ಲಿರ್ತಾರೆ, ಹಳ್ಳಿಗೆ ಮನೆಗೆ ಅನ್ಯ ಜನಾಂಗಗಳಿಗೆ ಸುವಾರ್ತೆ ಸಾರ್ತಾ ಇದ್ದಾರೆ. ಅದಕ್ಕಾಗಿ ದೇವರು ಆ ಕುಟುಂಬವನ್ನ ಆಶೀರ್ವದಿಸ್ತಾ ಇದ್ದಾರೆ. ಈ ರೀತಿ ಆಶೀರ್ವಾದ ಹೊಂದಿಕೊಳ್ಳಬೇಕು ಅಂದರೆ ನಾವೇನಾಗಿರಬೇಕು? ನೀತಿವಂತರಾಗಿರಬೇಕು ಮಕ್ಕಳೇ. ನೀತಿವಂತನ ಕುಟುಂಬಕ್ಕೆ ಆಶೀರ್ವಾದ, ಮನೆಗೆ ಆಶೀರ್ವಾದ, ಮಕ್ಕಳಿಗೆ ಆಶೀರ್ವಾದ, ಮೊಮ್ಮಕ್ಕಳಿಗೆ ಆಶೀರ್ವಾದ. ಹೊಲ, ಮನೆ, ಗದ್ದೆ, ಪಶು, ಪಕ್ಷಿ, ದನ, ಕರ ಏನೇ ಇದ್ದರೂ ಅವೆಲ್ಲವನ್ನು ಕೂಡ ದೇವರು ಆಶೀರ್ವದಿಸ್ತಾನೆ. ಮುಂದೆ ಹೋದಪ್ಪ. ಹಗೆತನ, ಜಗಳ, ಹಗೆತನ, ಜಗಳ. ಹಗೆತನ ಅಂದ್ರೆ ದ್ವೇಷ. ಒಬ್ಬರ ಮೇಲೆ ಒಬ್ಬರು ದ್ವೇಷ ಇಟ್ಕೊಂಡಿರೋದು. ಕೆಲವು ಕುಟುಂಬಗಳಿರ್ತವೆ. ಹೇಗೆ ಅಂದ್ರೆ ಅವರ ತಾತ ಮುತ್ತಾತಂದಿರು ಯಾರೋ ಜಗಳ ಆಡಿರ್ತಾರೆ. 2-3 ತಲೆಮಾರಿ ಹಿಂದೆ ಜಗಳ ಆಡಿದವರು, ಆ ಜಗಳದ ದ್ವೇಷ ಮಕ್ಕಳು, ಮೊಮ್ಮಕ್ಕಳು ಹಾಗೇ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರು ನಮ್ಮ ತಾತಗಾಗಿ ಮಾಡಿದ್ರಂತೆ, ನಮ್ಮ ಅವ್ವಗಾಗಿ ಮಾಡಿದ್ರಂತೆ, ನಮ್ಮ ಮನೆ ಮೇಲೆ ಹಿಂಗೆ ಮಾಡಿದ್ರಂತೆ, ಜಗಳ ಆಡಿದ್ರಂತೆ, ಹೊಡೆದಿದ್ರಂತೆ. ಅಂತೆ ಕಂತೆಗಳ ಜೀವನ ನಮಗೆ ಬೇಡ ಮಕ್ಕಳೇ, ದೇವರ ಮಕ್ಕಳಿಗೆ. ಅರ್ಥ ಆಯ್ತಾ? ಹಗೆತನ, ದ್ವೇಷ ಬೇಡ. ಮತ್ತೇನಪ್ಪ? ಜಗಳ, ತಂಟೆ, ತಕರಾರು ಬೇಡ, ಗಲಿಬಿಲಿ ಬೇಡ, ಭಿನ್ನಾಭಿಪ್ರಾಯ ಬೇಡ, ದ್ವೇಷದ ಮನೋಭಾವ ಬೇಡ, ಹೊಟ್ಟೆ ಕಿಚ್ಚಿನ ಮನೋಭಾವ ಬೇಡ. ನಾವು ಯಾವಾಗಲೂ ನಾವೆಲ್ಲರೂ ಒಂದೇ ಅಂದುಕೊಂಡು ಕ್ರಿಸ್ತನ ಪ್ರೀತಿಯನ್ನು ಹೊಂದಿದವರಾಗಿ, ಕ್ಷಮಿಸುವ ಗುಣವನ್ನು ಹೊಂದಿದವರಾಗಿ ನಾವಿರಬೇಕು ಮಕ್ಕಳೇ. ನೆಕ್ಸ್ಟ್ ಅಪ್ಪ, ಸಿಟ್ಟು. ಅಯ್ಯೇ, ಸಿಟ್ಟು ಬಾರಿ ನಮ್ದು ಅಲ್ವಾ? ಗಂಡಿಗೆ ಹೆಂಡತಿ ಮೇಲೆ ಸಿಟ್ಟು, ಹೆಂಡತಿಗೆ ಗಂಡಿನ ಮೇಲೆ ಸಿಟ್ಟು, ಮಕ್ಕಳಿಗೆ ಅಪ್ಪ ಅಮ್ಮನ ಮೇಲೆ ಸಿಟ್ಟು, ಅಪ್ಪ ಅಮ್ಮನಿಗೆ ಮಕ್ಕಳ ಮೇಲೆ ಸಿಟ್ಟು, ಅಕ್ಕ ತಂಗಿ, ಅಣ್ಣ ತಮ್ಮ, ಅಯ್ಯಯ್ಯ, ಒಬ್ಬರ ಮೇಲೆ ಒಬ್ಬರು ಸಿಟ್ಟು. ನಮ್ಮ ಬಳ್ಳಾರಿ ವಿಶ್ವಾಸಗಳಿದ್ದಾರೆ. ಅವಿರೋ 3 ಮಕ್ಕಳು, ಅವ್ರ ತಂಗಿ ಮಕ್ಕಳು ಒಂದಿಬ್ಬರು. ಅವ್ರು ಬಂದುಬಿಟ್ರೆ ಅವು ಯಾವಾಗ ಅವ್ರು ಬರೋದು, ಪ್ರತಿ ವಾರ ಬರೋದು ಒಂದೇ ಕಂಪ್ಲೇಂಟ್ ಅವ್ರ ಅಪ್ಪ ಅಮ್ಮ ಹೇಳೋದು. ಈ ಹುಡುಗರು ಬರೀ ಜಗಳ ಆಡ್ತಿರ್ತಾರಮ್ಮ ಒಬ್ರಿಗೊಬ್ರು. ಅಣ್ಣ ತಮ್ಮ, ಅಣ್ಣ ತಂಗಿ, ಅಕ್ಕ ತಮ್ಮ, 3 ಜನ ಮಕ್ಕಳು. ದೊಡ್ಡದೊಂದು ಗಂಡು, ಮಧ್ಯದಲ್ಲಿ ಒಂದು ಹೆಣ್ಣು, 3ನೇದು ಗಂಡು.
ಆ 3 ಮಕ್ಕಳದು ಪ್ರತಿ ವಾರ ಕಂಪ್ಲೇಂಟ್ ಅವ್ರ ಅಪ್ಪ ಅಮ್ಮ ಯಾವಾಗ ಜಗಳ ಆಡ್ತಾರೆ ನೋಡಮ್ಮ ಇವರು. ಚಿಕ್ಕ ಚಿಕ್ಕ ಮಕ್ಕಳು, ಚಿಕ್ಕ ಮಕ್ಕಳಿಗೆ ಸಿಟ್ಟು ಸಿಡುಕು ಸೆಟ್ಕೊಳ್ಳೋದು ಜಗಳ ಅಲ್ವಾ? ನಕ್ಕರ ನನ್ನ ಮಕ್ಕಳು ಎಷ್ಟು ನೆಟ್ಕೊಂತಾರ ಮನೆಗೆ ಗೊತ್ತಿಲ್ಲ, ಅಪ್ಪ ಅಮ್ಮನ ಎಷ್ಟು ಸಿಟ್ಟು ಮಾಡ್ಕೊಂತಾರ ಗೊತ್ತಿಲ್ಲ. ಸಿಟ್ಟು ಇರಬಾರ್ದು ಮಕ್ಕಳೇ. ಸಿಟ್ಟು ಏನ್ ಮಾಡುತ್ತಂತೆ? ನಿನ್ನ ಸಿಟ್ಟು ನಿನ್ನನ್ನೇ ಸುಟ್ಟು ಹಾಕುತ್ತದೆ. ಅಲ್ಲೆಲ್ಲೂಯಾ? ನಿನ್ನ ಸಿಟ್ಟು ನಿನ್ನನ್ನೇ ಸುಟ್ಟು ಹಾಕ್ತದಂತೆ, ಬೇರೆ ಯಾರಿಗೆ ಏನ್ ಮಾಡಲ್ಲ, ಯಾರಿಗೆ ಏನಾಗಲ್ಲ. ಸಿಟ್ಟು ಮಾಡ್ಕೊಂಡ್ರೆ ನೀನ್ ಮಾಡ್ಕೊಂತೀಯ, ಸೆಟ್ಕೊಂಡ್ರೆ ನೀನ್ ಸೆಟ್ಕೊಂತೀಯ. ಸಿಟ್ಟು ಮಾಡ್ಕೊಂಡು ಸೆಟ್ಕೊಂಡು ಊಟ ಮಾಡ್ದೆ ಒದ್ಕೊಂಡು ಮಲಗಿದ್ರೆ ಯಾರು ಹೊಟ್ಟೆ ಸುಡ್ತದಪ್ಪ? ಯಾರು ಸೆಟ್ಕೊಂಡಿರ್ತಾರೋ ಅವ್ರು ಹೊಟ್ಟೆ ಸುಡ್ತದೆ ಅಲ್ವಾ? ಬಹಳ ಜನ ಹೆಣ್ಮಕ್ಳಲ್ಲೇ ಬಹಳ ಇದು ಸಿಟ್ಟಾಗಿ ಸೆಟ್ಕೊಂಡ್ಬಿಟ್ಟು ಸುಮ್ಮನೆ ಇದ್ದು ಬಿಡೋದು, ತಿನ್ನಲ್ಲ, ಊಟ ಬಿಡೋದು. ನಮ್ಮ ರಾಣಮ್ಮ ಬಹಳ ಅನಿಸ್ತದೆ, ಅದಕ್ಕೆ ಸಣ್ಣಕ್ಕಿದ್ದಾರೆ. ಕೆಲವರು ಬಹಳ ಸಣ್ಣಕ್ಕಿರ್ತಾರೆ ನೋಡಿ, ಅವ್ರು ಸಿಟ್ಟು ಬಹಳ ಇರ್ತದೆ, ಸೆಟ್ಕೊಂತಾರೆ, ಊಟ ಬಿಡ್ತಾರೆ. ಹೆಂಗಿರ್ತಾರೆ ಅವರು? ಒಳ್ಳೆ ಕಟ್ಟಿಗೆ ಗೊಂಬೆ ಇದ್ದಂಗೆ ಇರ್ತಾರೆ. ನಾವು ಸಣ್ಣವರಿದ್ದಾಗ ಜಾತ್ರೆಗಳಿಗೆ ಹೋಗ್ತಾ ಇದ್ವಿ. ಆ ಜಾತ್ರೆಗಳಲ್ಲಿ ಕಟ್ಟಿಗೆ ಗೊಂಬೆ ಮಾಡೋರು, ಕಟ್ಟಿಗೆಯಿಂದ ಗೊಂಬೆಗಳು ಮಾಡಿರ್ತಾರೆ, ತೆಳ್ಳಗಿರ್ತಾವೆ ಕಟ್ಟಿಗೆ. ಅದಕ್ಕೆ ಹೆಣ್ಣು ಗಂಡು ಗೊಂಬೆಗಳು ತಂದು ಆಟ ಆಡ್ತಾ ಇದ್ದೀವಿ. ಯಾವಾಗ? ನಾನು ಹೇಳ್ತಾ ಇರೋದು 60 ವರ್ಷದ ಕೆಳಗಿನ ಮಾತು ಮಕ್ಕಳು. ಅವಾಗೆಲ್ಲ ಜಾತ್ರೆಗಳಲ್ಲಿ ಗೊಂಬೆಗಳು ಮಾರೋರು ಕಟ್ಟಿ. ಈಗೆಲ್ಲ ಏನು ಬಾರ್ಬಿ ಗೊಂಬೆಗಳು, ತರ ಟೆಡ್ಡಿ ಬೇರ್ಗಳು ಬಂದ್ಬಿಟ್ಟವು ಈ ಕಾಲಕ್ಕೆ. ಆ ಕಾಲಕ್ಕೆ ಏನಿಲ್ಲ, ಕಟ್ಟಿಗೆ ಗೊಂಬೆ, ಬಿದಿರು ಗೊಂಬೆಗಳು. ಬಿದಿರು ಗೊತ್ತಲ್ಲ, ಬೆಂಡು ಬರ್ತದೆ, ಆ ಬೆಂಡಿನಿಂದ ಮಾಡ್ತಾ ಇದ್ರು ಗೊಂಬೆಗಳು. ಅಂತ ಕಟ್ಟಿಗೆಯ ಬಿದಿರಿನ ಮಣ್ಣಿನ ಗೊಂಬೆಗಳು ಆ ಕಾಲಕ್ಕೆ ನಾವು ಆಡ್ತಾ ಇದ್ದೀವಿ. ಈಗೆಲ್ಲ ತರಾವರಿ ಬಂದ್ಬಿಟ್ಟವೆ, ಎಲ್ಲ ಮಾಡರ್ನ್ ಸೈನ್ಸ್ ಟೆಕ್ನಾಲಜಿ ಭಾಳ ಮುಂದುವರೆದು. ಏನು ಕೀ ಕೊಟ್ರೆ ಕುಣಿತವೆ, ಕೀ ಕೊಟ್ರೆ ಮುಂದಕ್ಕೆ ಹೋಗ್ತವೆ, ನಡೀತವೆ, ಗೊಂಬೆಗಳು ಅಳುತ್ತವೆ, ನಗ್ತವೆ, ಕಣ್ಣು ಬಿಟ್ಟು ನೋಡ್ತವೆ ಅಲ್ವಾ? ಅಂತ ತರ ಗೊಂಬೆಗಳು ಬಂದ್ಬಿಟ್ಟವೆ ಈಗ. ಆದರೆ ಆ ಕಾಲಕ್ಕೆ ಆ ಥರ ಇರ್ತಾ ಇತ್ತು. ಹಾಗೆ ನಾವು ಸಿಟ್ಟು ನೋಡಿ ಹೇಳ್ತಾ ಇದ್ದೇನೆ ಮತ್ತೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಯಾರ ಮೇಲೂ ಯಾತಕ್ಕೂ ಸಿಟ್ಟು ಮಾಡ್ಕೋಬೇಡ್ರಿ. ನಿಮ್ಮ ಸಿಟ್ಟು ನಿಮ್ಮನ್ನೇ ಸುಡುತ್ತದೆ. ನೀವೇ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಏನಾರು ಇಟ್ಟುಕೊಂಡು ಸಿಟ್ಟು ಇಟ್ಟುಕೊಂಡ್ರೆ ನೀವೇ ಸಣ್ಣ ಆಗ್ತದೆ. ನಿಮಗೆ BP ಬರ್ತದೆ, BP ಶುಗರ್ ಬರ್ತದೆ, ಹಾರ್ಟ್ ಪೇಷಂಟ್ಗಳಾಗ್ತೀರ, ಕಾಯಿಲೆಗಳು ಬರ್ತವೆ, ಮೈ ತುಂಬ ಕಾಯಿಲೆ ಬರ್ತವೆ, ರೋಗಗಳು ಚಿಂತೆಯಿಂದಲೇ ಬರೋದು ರೋಗಗಳು. ಚಿಂತೆ ಯಾಕೆ ಬರ್ತದೆ? ಸಿಟ್ಟು ಸಿಡುಕಿದ್ರೆ ಬರ್ತದೆ. ಈ ಸಿಟ್ಟು ಸಿಡುಕು ಸೆಟ್ಕೊಳ್ಳೋದು ಚಿಂತೆಗಳು ಮಾಡಬೇಡ್ರಮ್ಮ. ಯಾಕೆಂದ್ರೆ ಸ್ವಾಮಿ ಹೇಳ್ಬಿಡ್ತಾನೆ, ಎಲೈ ಭಾರ ಹೊತ್ತವರೇ ನನ್ನ ಬಳಿಗೆ ಬಂದಿರಿ, ನಿಮ್ಮ ಚಿಂತಾ ಭಾರವನ್ನ ನನ್ನ ಮೇಲೆ ಹಾಕಿರಿ, ನಾನು ನಿಮಗಾಗಿ ಚಿಂತಿಸುತ್ತೇನೆ, ನಿಮಗೆ ಶಾಂತಿ ವಿಶ್ರಾಂತಿ ಕೊಡ್ತೇನೆ ಅಂತ ಹೇಳ್ಬಿಟ್ಟೇನಲ್ಲ ಏಸಪ್ಪ. ಮತ್ತೆ ಯಾಕೆ ನಾವು ಚಿಂತೆ ಮಾಡೋದು? ಚಿಂತೆ ಮಾಡಬೇಡ್ರಿ, ಸಿಟ್ಟು ಮಾಡ್ಕೋಬೇಡ್ರಿ, ಸಿಡುಕು ಮಾಡ್ಕೋಬೇಡ್ರಿ, ಜಗಳ ಆಡ್ಬೇಡ್ರಿ ಯಾವಾಗಲೂ. ಯಾಕೆ? ನಾವು ಯೇಸು ಸ್ವಾಮಿ ಯಾರು? ನಮ್ಮ ಏಸಪ್ಪ ಸಮಾಧಾನ ಕರ್ತನು. ಪರಲೋಕದಿಂದ ಭೂಲೋಕಕ್ಕೆ ಬಂದ. ಯಾಕೆ ಬಂದ? ಮನುಷ್ಯರು ಭೂಲೋಕದಲ್ಲಿರುವಂತ ಮನುಷ್ಯರೊಳಗೆ ಸಮಾಧಾನ ಕೊಡುವುದಕ್ಕಾಗಿ ಬಂದ. ಸಮಾಧಾನ ಕರ್ತನಾದ ಏಸಪ್ಪನ ಮಕ್ಕಳಾದ ನಾವು ಮಕ್ಕಳೇ ಯಾವಾಗಲೂ ಎಂಥ ಪರಿಸ್ಥಿತಿ ಬರಲಿ, ಯಾರು ಏನೇ ಅನ್ನೋದು ಏನೇ ಮಾಡಲಿ, ನಾವು ಹೇಗಿರಬೇಕು? ಸಮಾಧಾನವಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ಓದುವಾಗ ಪಕ್ಷಭೇದ, ಬಡವರು ಶ್ರೀಮಂತರು, ಮೇಲ್ಜಾತಿ ಕೆಳಜಾತಿ, ಓದಿದವರು ಓದಿದವರು, ನೌಕರಿ ಮಾಡೋರು ನೌಕರಿ ಮಾಡಾದವರು, ಮಕ್ಕಳಿದ್ದವರು ನೋಡಿ ಎಷ್ಟು ಭೇದ ಭಾವ ನೋಡ್ತೀವಿ ನಾವು ಅಲ್ವಾ? ಎಷ್ಟು ತರ ಭೇದ ಭಾವ ಮಾಡ್ತೀವಿ ಜನರಲ್ಲಿ ನಾವು. ವಿದ್ಯಾವಂತರು ಬೇರೆ, ಅವಿದ್ಯಾವಂತರು ಬೇರೆ, ಬಡವರು ಬೇರೆ, ಶ್ರೀಮಂತರು ಬೇರೆ, ಮೇಲ್ಜಾತಿ ಬೇರೆ, ಕೆಳಜಾತಿ ಬೇರೆ, ಹೆಣ್ಣು ಗಂಡು ಅನ್ನೋ ಭೇದ ಭಾವಗಳು ನಾವು ಮಾಡ್ತೇವೆ ಅಲ್ವಾ? ಎಷ್ಟು ಇಂಥ ಒಂದು ಭೇದ ಭಾವಗಳು ನಮ್ಮಲ್ಲಿ ಇರಬಾರದು. ಮನುಷ್ಯರು ನಾವು ಎಲ್ಲರೂ ಒಂದೇ ಅನ್ನುವ ಸಮಾನತೆಯ ಭಾವನೆ, ಐಕ್ಯತೆಯ ಭಾವನೆ ಇರಬೇಕು. ಪಕ್ಷ ಭೇದ ಇರಬಾರದು. ನಮ್ಮ ರಾಜಕೀಯ ತಗೊಂಡ್ಬಿಟ್ರೆ ಅಂತೂ ನಮ್ಮ ದೇಶ, ನಮ್ಮ ರಾಜ್ಯದ್ದು ಬರೀ ಪಕ್ಷ ಭೇದಗಳೇ ನೋಡ್ತಾ ಇದ್ದೇವೆ ನಾವು ಅಲ್ವಾ? ನೆಕ್ಸ್ಟ್ ಭಿನ್ನಮತ. ಹೆಂಡತಿ ಒಂದಂದ್ರೆ ಗಂಡ ಒಂದನ್ನೋದು. ಅವ್ರಿಗೆ ಇಷ್ಟ ಆಗಿದೆ, ಇವ್ರಿಗೆ ಇಷ್ಟ ಆಗಲ್ಲ, ಇವ್ರಿಗೆ ಇಷ್ಟ ಆಗಿದೆ, ಅವ್ರಿಗೆ ಇಷ್ಟ ಆಗಿಲ್ಲ, ಅಲ್ಲೇ ಜಗಳ ತಂಟೆ ಶುರು ಅಲ್ವಾ? ಕುಟುಂಬದಲ್ಲಿ ಸಮಾಧಾನ ಇರಬೇಕಂದ್ರೆ ಒಂದೇ ಮನಸ್ಸಿರಬೇಕು, ಒಬ್ಬರಿಗೊಬ್ಬರು ಹೊಂದಿಕೊಳ್ಳಬೇಕು. ಅಲ್ಲಿ ಹೊಂದಾಣಿಕೆ ಇಲ್ಲ ಅಂದಾಗ ಅಲ್ಲಿ ಮತ್ತೆ ಜಗಳ, ತಂಟೆ, ತಕರಾರು, ಭಿನ್ನಮತ, ಭಿನ್ನಾಭಿಪ್ರಾಯಗಳು, ದ್ವೇಷಗಳು, ಅಸೂಯೆಗಳು, ವಿರೋಧ ಭಾವನೆಗಳು ಇಟ್ಟುಕೊಳ್ತವೆ ಮಕ್ಕಳೇ. ಆದ
ಆದಷ್ಟು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೊಂದಿಕೊಂಡು ಹೋದಾಗ ಮಾತ್ರ ಮನೆಯಲ್ಲಾಗಲಿ, ಸಭೆಯಲ್ಲಾಗಲಿ, ಊರಲ್ಲಾಗಲಿ, ಕೇರಿಯಲ್ಲಾಗಲಿ ಸಮಾಧಾನ ಇರುವುದಕ್ಕೆ ಸಾಧ್ಯ. ನೆಕ್ಸ್ಟ್ ಮಗ, ಮತ್ಸರ, ಕುಡಿಕತನ. ಮತ್ಸರ ಅದೇ ಹೇಳಿದಲ್ಲ, ದ್ವೇಷ, ಒಬ್ಬರ ಮೇಲೆ ಒಬ್ಬರು ದ್ವೇಷ ಇಟ್ಕೊಳ್ಳೋದು, ಹೊಟ್ಟೆ ಕಿಚ್ಚಿಟ್ಕೊಳ್ಳೋದು ಒಳ್ಳೆಯದಲ್ಲ. ಆಮೇಲೆ ಕುಡಿಕತನ, ಕುಡಿಯೋದು. ನಾವು ಹಳ್ಳಿಗಳಲ್ಲಿ ಸೇವೆಗೆ ಪ್ರಾರಂಭ ಮಾಡಿದಾಗ ಎಷ್ಟು ಹಳ್ಳಿ ತಿರುಗಿದೆವೋ ಅಷ್ಟು ಹಳ್ಳಿಯಲ್ಲಿ ಕುಡುಕರೆ ಇತರ ಫುಲ್ಲು. ಮನೆಯಲ್ಲಿ ಕುಡುಕರೆ. ಗಂಡು ಮಕ್ಕಳು ಗಂಡಂದಿರು ಹೋಗಿ ದುಡಿತಾರೆ, ಬೆಳಗಿಂದ ಸಂಜೆವರೆಗೆ ದುಡ್ಡು ತಗೊಂಡು ಆ ದುಡ್ಡೆಲ್ಲ ಕುಡಿದು ಬರೋದು, ಮನೆಗೆ ಬಂದು ಏನ್ ಮಾಡೋದು, ಜಗಳ ಮಾಡೋದು, ಹೆಂಡತಿ ಹತ್ರ ಜಗಳ ಮಾಡೋದು, ಹೆಂಡತಿನ ಹೊಡೆಯೋದು, ಬಡಿಯೋದು, ಮಕ್ಕಳನ್ನು ಹೊಡೆಯೋದು. ಇಂಥ ಒಂದು ಪರಿಸ್ಥಿತಿಯನ್ನೇ ಪ್ರತಿ ಕುಟುಂಬದಲ್ಲಿ ನೋಡ್ತಾ ಇದ್ದೀವಿ ನಾವು. ಆದ್ರೆ ಯಾವಾಗ ನಾವು ಸುವಾರ್ತೆ ಸಾರಿದೆವೋ ಎಷ್ಟೋ ಕುಡುಕರು ತಮ್ಮ ಕುಡಿಯೋದನ್ನು ಬಿಟ್ಟು ಒಳ್ಳೆಯವರಾಗಿದ್ದಾರೆ. ಅದಕ್ಕೆ 2 ಉದಾಹರಣೆ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಏನು ಅಂದ್ರೆ, ಒಂದು, ಓಬಳಾಪುರ ಗ್ರಾಮದಲ್ಲಿ ಒಬ್ಬ ಮಗ ಸತ್ಯಪ್ಪ ಅಂತ ಹೆಸರು, ಸುಮಾರು ವರ್ಷಗಳ ಹಿಂದೆ ಲಾರಿ ಡ್ರೈವರ್ ಅಯ್ಯಪ್ಪ, ಮೈನ್ಸ್ ಲಾರಿ ಡ್ರೈವರ್. ಈಗ 15-20 ವರ್ಷ ಹಿಂದೆ ಮೈನ್ಸ್ ಲಾರಿಗಳು, ಸಿಕ್ಕಾಪಟ್ಟೆ ಮೈನ್ಸ್ ಕೆಲಸ ನಮ್ಮ ಬಳ್ಳಾರಿ ನಿಮಗೆಲ್ಲ ಗೊತ್ತಿರುವಂತೆ. ಆ ಮೈನ್ಸ್ ಲಾರಿಗೆ ಡ್ರೈವರ್ ಆಗಿ ಹೋದ್ರೆ ಒಂದು ದಿನಕ್ಕೆ ಆತ 1,000-1,500 ದುಡಿತಾ ಇದ್ದಂತೆ. 1,500 ರೂಪಾಯಿ ದುಡಿದ್ರೂ ಕೂಡ ಮನೆಗೆ ಬರೋಷ್ಟರಲ್ಲಿ ಎಲ್ಲ ಕುಡಿದು ಖಾಲಿ ಮಾಡಿ, ತಾನು ಕುಡಿದು ಬೇರೆಯವ್ರದ್ದು ಕುಡಿಸಿ ದುಡ್ಡೆಲ್ಲ ಖಾಲಿ ಮಾಡಿಕೊಂಡು ಬಂದು ಹೆಂಡತಿಯನ್ನು ಹೊಡೆಯೋದು, ಬೈಯೋದು, ಜಗಳಾಡೋದು, ಮಕ್ಕಳನ್ನು ಹೊಡೆಯೋದು, ಹೆಂಡತಿಯನ್ನು ಹೊಡೆದು ಹೊರಗೆ ಹಾಕೋದು ಮನೆಯಿಂದ, ಬೇಡ ಹೋಗು ನೀನು ಅಂತ. ಆಮೇಲೆ ಅಷ್ಟೇ ಅಲ್ಲ, ಕೆಲವೊಮ್ಮೆ ಆತ ಬಟ್ಟೆ ಬಿಚ್ಚಿ ಕೂಡ ಹೆಂಡತಿಯನ್ನು ಹೊಡಿತಾ ಇದ್ದ ಅನ್ನೋದು ಕೇಳಿದೆವು ನಾವು. ಇಷ್ಟು ಗಲಾಟೆ, ಇಷ್ಟೊಂದು ಇತ್ತು ಅವ್ರ ಕುಟುಂಬದಲ್ಲಿ, ನೋವು, ಸಂಕಟ. ಆ ಹೆಂಡತಿ ಮಕ್ಕಳು ಒಳ್ಳೆ ಮಕ್ಕಳು. ನಾವು ಸುವಾರ್ತೆ ಹೇಳಕ್ ಹೋದಾಗ ಅವರ ಮನೆ ಅಂಗಳಲ್ಲಿ, ನಾವು ಹೇಗೆ ಸಂಜುನಾಥ್ ಕೊಟ್ಟಿಲ್ಲಿ ನಮ್ಮ ಗಂಗಪ್ಪ ಕಮಾಲೆ ಮನೆ ಅಂಗಳದಲ್ಲಿ ಸುವಾರ್ತೆ ಸೇವೆ ಪ್ರಾರಂಭ ಮಾಡಿದೆವೋ, ಆ ರೀತಿ ಓಬಳಾಪುರದಲ್ಲಿ ಸತ್ಯಪ್ಪ ಅನ್ನುವವರ ಮನೆ ಮುಂದೆ ಅಂಗಳದಲ್ಲಿ ನಾವು ಸೇವೆ ಮಾಡ್ತಾ ಇದ್ದೀವಿ. ಸುವಾರ್ತೆ ಸೇವೆ, ವಾಕ್ಯ ಹೇಳಿ ಆರಾಧನೆ ನಡೆಸಿ ಬರ್ತಾ ಇದ್ದೀವಿ. ಆಗಿರುವ ಮಗನು ನಾವು ಹೋದ್ರೆ ಬರ್ತಿರ್ಲಿಲ್ಲ ಅವ್ರ ಮನೆಗೆ. ನಾನು ಅಪ್ಪಾಜಿ ಹೋಗಿ ವಾಕ್ಯ ಹೇಳಿ ಹಾಡಾಡಿ ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಅವನು ಕೆಲಸ ಮುಗಿಸ್ಕೊಂಡು ಬಂದರೂ ಕೂಡ ಮನೆ ಹತ್ರ ಬಂದು ಎಲ್ಲೋ ದೂರ ಇರೋದು. ಯಾಕೆ ಹೇಳಿ? ಪರಿಶುದ್ಧಾತ್ಮ ದೇವರ ಹತ್ತಿರ ಸೈತಾನ ಬರೋದಕ್ಕೆ ಸಾಧ್ಯವಿಲ್ಲ ಮಕ್ಕಳು. ಹಲ್ಲೆಲೂಯಾ. ಅವನಲ್ಲಿರೋದೇನು? ಸೈತಾನ, ಜಗಳದ ಆತ್ಮ, ಕುಡಿಕತನದ ಆತ್ಮ, ಕೆಟ್ಟ ಆತ್ಮ ಇತ್ತು. ಅದಕ್ಕೆ ಅವನು ಹತ್ರನೇ ಬರ್ತಿರ್ಲಿಲ್ಲ. ಒಂದು ದಿನ ಅಕಸ್ಮಾತ್ ಆಗಿ ಅಪ್ಪಾಜಿ ಕೈಗೆ ಸಿಕ್ಕ. ಅಪ್ಪಾಜಿ ಕೈಗೆ ಸಿಕ್ಕ ಮೇಲೆ, ನಾಮದೇವನವರಿಗೆ ಸಿಕ್ಕ ಮೇಲೆ ಆತನ ಕೂಡಿಸ್ಕೊಂಡು ಚೆನ್ನಾಗಿ ಸುವಾರ್ತೆ ಹೇಳಿದ. ದೇವರ ವಾಕ್ಯ ಹೇಳಿ, ಕುಡಿಯೋದು ಒಳ್ಳೆಯದಲ್ಲಪ್ಪ, ನಿನ್ನ ದೇಹಕ್ಕೆ, ನಿನ್ನ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಕುಟುಂಬಕ್ಕೆ ಒಳ್ಳೆಯದಲ್ಲ, ಹೆಂಡತಿ ಮಕ್ಕಳಿಗೆ ಒಳ್ಳೆಯದಲ್ಲ. ಇಷ್ಟೆಲ್ಲ ದುಡಿತೀಯ, ದುಡಿದಿದ್ದೆಲ್ಲ ಹೀಗೆ ಹಾಳು ಮಾಡಿದ್ರೆ ಹೆಣ್ಣು ಮಕ್ಕಳಿದ್ದಾರೆ, ಮುಂದೆ ಅವ್ರ ಜೀವನ ಹೇಗೆ, ಕುಟುಂಬ ಹೇಗೆ, ಮನೆ ಹೀಗೆ ಹತ್ತುಮರು ಮುಸ್ಲಲ್ಲಿದೆಯಾ, ಒಳ್ಳೆ ಮನೆ ಮಾಡ್ಕೋಬೇಕಲ್ಲ, ಚೆನ್ನಾಗಿ ಜೀವನ ಮಾಡ್ಬೇಕಲ್ಲಪ್ಪ ಅಂತೆಲ್ಲ ಹೇಳಿ, ದೇವರ ವಾಕ್ಯ ಹೇಳಿ ಇದೆ. ರೋಮ 6:23, ಪಾಪಕ್ಕೆ ಸಂಬಳ ಮರಣ, ಯೇಸು ಸ್ವಾಮಿ ಕೊಡೋದು ನಿತ್ಯ ಜೀವ, ಫ್ರೀಯಾಗಿ ನೀನು ಕೊಡ್ತಿದ್ದಾನಪ್ಪ. ಸ್ವರ್ಗಕ್ಕೆ ನೀನು ಹೋಗ್ಬೇಕು ಅಂದ್ರೆ ನೀನು ಯೇಸು ಸ್ವಾಮಿನ ನಂಬಿಕೋ, ಇಲ್ಲ ಅಂದ್ರೆ ನೀನು ಪಾಪ ಮಾಡಿ ಮಾಡಿ ಜಗಳ, ಕಂಡೆ, ತಕರಾರು, ಕುಡಿಯೋದು ಮಾಡಿದ್ರೆ ನರಕಕ್ಕೆ ಹೋಗ್ತೀನಿ ನೋಡಪ್ಪ ನೀನು ಅಂತೆಲ್ಲ ಹೇಳಿದಾಗ, ಸುವಾರ್ತೆ ಕೇಳಿ, ಅಪ್ಪಾಜಿಯವರ ಮಾತು ಕೇಳಿ ನಿಧಾನವಾಗಿ ಆ ಮಗನು ಕೂಡ ಪ್ರಾರ್ಥನೆಗೆ ಬರೋದಕ್ಕೆ ಶುರು ಮಾಡಿದ. ಮಕ್ಕಳು ಶುರು ಮಾಡಿದ ಮೇಲೆ ಏನ್ ಮಾಡಿದ? ನಾವು ಅಲ್ಲಿ ಹೋದಾಗ ಹೇಳಿದ್ರೆ, ನಾವು ಪ್ರಾರಂಭದಲ್ಲಿ ಸೇವೆಗಳಿಗೆ ಹೋದಾಗ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಯಾವ ಮನೆಯಲ್ಲೂ ಚೇರ್ ಇರ್ತಾ ಇರಲಿಲ್ಲ. ಏನಿದ್ರು ನೆಲ ಚಾಪೆ ಅಷ್ಟೇ, ನೆಲದ ಮೇಲೆ ಕೊಡಬೇಕು, ಚಾಪೆ ಹಾಕ್ತಿದ್ರು, ಚಾಪೆ ಮೇಲೆ ಕೊಡಬೇಕು. ಅಕಸ್ಮಾತ್ ನಮ್ಗೆ ಲೇಟ್ ಆಗಿ ಬಸ್ ವಾಪಸ್ ಬಳ್ಳಾರಿಗೆ ಹೋಗೋಕೆ ಸಿಕ್ಕಿಲ್ಲ ಅಂದ್ರೆ ಅವ್ರ ಮನೆಯಲ್ಲೇ ಉಳ್ಕೊಂಡ್ರೆ ಅದೇ ನೆಲದ ಮೇಲೆ, ಅದೇ ಚಾಪೆ ಮೇಲೆ ಮಲಗಿ ಬರ್ತಾ ಇದ್ವಿ. ಬಾತ್ರೂಮ್ಗಳಿಲ್ಲ, ಟಾಯ್ಲೆಟ್ಗಳಿಲ್ಲ. ಅಂಥ ಸಮಯದಲ್ಲಿ ಸೇವೆ ಮಾಡ್ತಾ ಇದ್ದೀವಮ್ಮ. ದೇವರು ನಡೆಸ್ತಾ ಇದ್ದ. ಆಗ ಏನ್ ಮಾಡಿದೆ? ಯಾವಾಗ ಅಂತ ಕುಡಿಯೋದು ಬಿಟ್ಟ ಸತ್ಯಪ್ಪ, ನೆಕ್ಸ್ಟ್ ನಾವು ಹೋದಾಗ 2 ಚೇರ್ಗಳು ಬಂದ್ಬಿಟ್ಟು ಮನೆಯಲ್ಲಿ. ಅವರು ಅಯ್ಯವರು ಅಮ್ಮ ಬರ್ತಾರೆ, ಅವ್ರು ಕೆಳಗೆ ಕೊಡ್ತಾರೆ, ಅವ್ರು ಕೊಡೋದಕ್ಕೆ ಏನ್ ಬೇಕು? ಚೇರ್ ಬೇಕು. ಚೇರ್ ತಂದು ಬಿಡ್ತಾನೆ ಮಗ. ಮತ್ತೆ ಇನ್ನೊಂದ್ಸಲ ಹೋದ್ವಿ, ಮಂಚ ತಂದು ಹಾಕ್ಬಿಟ್ಟಾನೆ. ಮದುವೆ ನೆಲದ ಮೇಲೆ ಮಲ್ಕೊಂತಾರಲ್ಲ, ಅಯ್ಯವ್ರಿಗೆ ಮಂಚ ಇರಲಿ ಅಂತ ಮಂಚ ತಂದಿಲ್ಲ.
ಮತ್ತೆ ತಿರ್ಗಾ ಹೋಗೋಷ್ಟಿಗೆ ಅಲ್ಮಾರ ತಂದ್ಬಿಡ್ತಾನೆ, ಬೀರು ತಂದ್ಬಿಡ್ತಾನೆ. ಆಮೇಲೆ ಮತ್ತೆ ಹೋದಾಗ ಹೆಣ್ಮಗಳು ಹೊಲಿಗೆ ಕಲಿತಾಳೆ, ಮಗಳು ದೊಡ್ಡ ಮಗಳು ಅಂದ್ಬಿಟ್ಟು ಮಗಳಿಗೆ ಹೊಲಿಗೆ ಮಿಷನ್ ಕೊಡಿಸಿದ. ಮತ್ತೆ ಮತ್ತೆ ಹೋಗ್ತಾ ಹೋಗ್ತಾ ಮಕ್ಕಳಿಗೆ ಒಳ್ಳೆ ಬಟ್ಟೆ, ಬಂಗಾರ, ಬೆಳ್ಳಿ ಬಂಗಾರ ಕೊಟ್ಟ ಮಕ್ಕಳಿಗೆ. ಬರ್ತಾ 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 ಸಂಸಾರ ಸಂತೋಷವಾಗಿ ಸಮಾಧಾನವಾಗಿ ಜೀವಿಸ್ತಾ ಇದೆ. ಈಗ ನೋಡಿದರೆ ಒಳ್ಳೆ ಆರ್ಟಿಸಿ ಮನೆ ಕಟ್ಕೊಂಡಿದ್ದಾರೆ, ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ, ಚೆನ್ನಾಗಿ ಓದ್ಕೋತಾ ಇದ್ದಾರೆ. ಆತ ಇವಾಗ ಲಾರಿ ಡ್ರೈವರ್ ಕೆಲಸ ಬಿಟ್ಟು ಒಳ್ಳೆ ವೈಟ್ ಆ್ಯಂಡ್ ವೈಟ್ ಬಟ್ಟೆ ಹಾಕ್ಕೊಂಡು ಸಮಾಜ ಸೇವೆಯಲ್ಲಿ ರಾಜಕೀಯ ನಾಯಕರ ಜೊತೆ ಓಡಾಡ್ತಾ ಇದ್ದಾನೆ ಮಗ. ಇವ ಎಲ್ಲಾದರೂ ಕಂಡ್ಲಿ ಬಂದು ಅಪ್ಪಾಜಿನ ನನ್ನ ಕೈ ಹಿಡ್ಕೊಂಡು ಅಲ್ಲೇ ಬಾಗಿ ಪ್ರೈಸ್ ಲಾರ್ಡ್ ಹೇಳಿ, ಅಯ್ಯ ನಿಮ್ಮಿಂದ ನಾನು ಇವಾಗ ಹೀಗಿದ್ದೀನಿ, ಅಯ್ಯ ನಾನು ಹೀಗಿದ್ದೀನಿ ಅಂದರೆ ನೀವೇ ಕಾರಣ. ಆದರೆ ನಾವು ಹೇಳ್ತೇವೆ, ನಾವಲ್ಲ ಕಾರಣ, ನಂಬಿದಂಥ ಏಸಪ್ಪ ಕಾರಣ. ಮಕ್ಕಳೇ, ನಾವು ಹೇಳ್ತೇವೆ ಅಷ್ಟೇ, ಒಳ್ಳೆಯವರಾಗಿರ್ರಿ, ಒಳ್ಳೆಯದು ಮಾಡಿರ್ರಿ ಅಂತ ದೇವರು ನಮಗೆ ಹೇಳಿದ್ದನ್ನು ನಾವು ನಿಮಗೆ ಹೇಳ್ತೇವೆ. ನೀವು ಅದು ಮಾಡಿದಾಗ ದೇವರ ಆಶೀರ್ವಾದ ಹೊಂದಿಕೊಳ್ತೇವೆ. ನೀವು ಒಳ್ಳೆಯವರಾದ ನಿಮ್ಮ ಒಳ್ಳೆಯದಕ್ಕೆ ದೇವರ ಆಶೀರ್ವಾದ ಸಿಗ್ತದೆ. ನಾವು ಹೇಳಿದ್ದೀವಿ ಅಂತ ಅಲ್ಲ, ನಾವು ಹೇಳಿದ್ದನ್ನು ನೀವು ಕೇಳಿ ದೇವರ ವಾಕ್ಯದಂತೆ ನಡೆದುಕೊಂಡಾಗ ಮಾತ್ರ ಆಶೀರ್ವಾದ ಸಿಗ್ತದೆ ಮಕ್ಕಳು. ಇದು ಒಂದು ಓಬಳಾಪುರದ ಉದಾಹರಣೆ. ಇನ್ನೊಂದು ಉದಾಹರಣೆ ಹೇಳ್ತದೆ, ಹನುಮಾಪುರಕ್ಕೂ ಹೀಗೆ ಸೇವೆಗೆ ಹೋಗ್ತಾ ಇದ್ದೀವಿ. ನಾವು ಸೇವೆಗೆ ಹೋದಾಗ ಯಾರೋ ಒಬ್ಬರ ಮನೆಯಲ್ಲೇ ಚೇರ್ ಇದ್ದಿತ್ತು. ನಾವು ಮನೆಗೆ ಸುವಾರ್ತೆ ವಾಕ್ಯ ಸಾರ್ತಾ ಹೋದಾಗ ಪ್ರಾರ್ಥನೆಗಳಿಗೆ ಎಲ್ಲರ ಮನೆಗಳ ಕಡೆ ಎಲ್ಲ ಇಲ್ಲಿ ಸಂಜೆ ಕೋಟೆಯಲ್ಲಿ ಕೂಡ ನಾವು ಪ್ರಾರಂಭದಲ್ಲಿ ಮನೆಗೆ ತಿರುಗಿದ್ದೀವಿ. ನಮ್ಮ ಜೊತೆ ಗಮಾಲಿಯಲ್ಲೂ ತಿರುಗಿದ್ದಾನೆ, ರೂತಮ್ಮ, ಮಲ್ಲಮ್ಮ, ಗಮಾಲಿಯಲ್ಲು, ಇವರೆಲ್ಲ ಧ್ಯಾನಿ, ಇವರೆಲ್ಲ ನಮ್ಮ ಜೊತೆ ಮನೆಗೂ ತಿರುಗಿ ಸೇವೆ ಮಾಡಿದ್ದಾರೆ. ಹಾಗೆ ಹನುಮಾಪುರದಲ್ಲಿ ಕೂಡ ಹೀಗೆ ನಾವು ಸೇವೆ ಮಾಡಿ ಮತ್ತೆ ಸ್ವಲ್ಪ ದಿನ ಬಿಟ್ಟು ಹೋದಾಗ ಅಲ್ಲಿ ಒಬ್ಬತ್ತೆ ಬಂದ್ಬಿಟ್ಟು ಅಮ್ಮ ಅಂತ ಬಂದು ನನ್ನ ಹತ್ರ ಬಂದು, ಏನಪ್ಪ ಏನು ಸಮಾಚಾರ, ಆರಾಮಿದೆಯಾ, ಚೆನ್ನಾಗಿದೆಯಾ? ಹೂನಮ್ಮ ಬೇಯಿಸಿದ್ದೇನೆ, ನೋಡಮ್ಮ ನನಗೆ 73,000 ಲಾಭ ಆಗೈತಮ್ಮ ಅಂದ. ಅಬ್ಬ ಏನಪ್ಪ ಹಳ್ಳಿಯಾಗಿದ್ದ, ಏನು ಕೆಲಸ ಮಾಡಿದ, ಏನು ವ್ಯವಹಾರ ಮಾಡಿದ, 73,000 ಸಂಪಾದನೆ ಮಾಡಿಬಿಡ್ತದೆ. ಹೌದೇನಪ್ಪ ಯಜಮಾನ, ಏನಾಯ್ತಪ್ಪ, ಏನು ಕೆಲಸ ಮಾಡಿದೆ, ಏನು ವ್ಯಾಪಾರ ಮಾಡಿದೆ, ಹೇಗೆ ಬಂತು ನಿನಗೆ 73,000 ಲಾಭ ಹೆಂಗಾಯಿತು? ಅವಾಗ ಅಂತ ಹೇಳ್ದ ನನಗೇನು, ಅಮ್ಮ ದಿನಕ್ಕೆ ಇಷ್ಟು ರೂಪಾಯಿ ಕುಡಿತಿದ್ದೆ, ವಾರಕ್ಕೆ ಇಷ್ಟು ರೂಪಾಯಿ ಕುಡಿತಿದ್ದೆ, ತಿಂಗಳಿಗೆ ಇಷ್ಟು ರೂಪಾಯಿ ಕುಡಿತಿದ್ದೆ, ಈಗ ಕುಡಿಯೋದು ಬಿಟ್ಟಿನಲ್ಲಮ್ಮ, ಈಗ 73,000 ನನಗೆ ಲಾಭ. ಚಪ್ಪಾಳೆ ಹೊಡಿರೋ ಮಕ್ಕಳು, ಅದು ಸಾಕ್ಷಿ ಜೀವಿತ ಅಲ್ವ? ಇದು ಸಾಕ್ಷಿ. ಇದು ಕುಡಿಕತನವನ್ನು ಬಿಟ್ಟು ಕುಟುಂಬದವರೊಂದಿಗೆ ಸಂತೋಷದಿಂದ ಸಮಾಧಾನದಿಂದ ತಾನು ಸಂಪಾದಿಸಿದ್ದನ್ನು ತಾನೇ ಅನುಭವಿಸಿದ. 128 ಒಂದೆರಡು ವಾಕ್ಯ ನಾವು ನೋಡೋದಾದರೆ, ನಿನ್ನ ಕಷ್ಟಾರ್ಜಿತವನ್ನ ನೀನೇ ಅನುಭವಿಸಬೇಕಲ್ಲ ವಾಕ್ಯ. ನೀನು ದುಡಿದು ನೀನು ಅನುಭವಿಸಬೇಕಂದ್ರೆ ದೇವರ ಕೃಪೆ, ದೇವರ ಆಶೀರ್ವಾದ ಇರಬೇಕು ಮಕ್ಕಳೇ. ದುಡ್ದಂಗೆ ಖರ್ಚು ಮಾಡಿ, ದುಡ್ದಂಗೆ ಹಾಳು ಮಾಡಿ ಹೋದ್ರೆ ನೀನು ಅನುಭವಿಸಲ್ಲ ಅಲ್ವಾ? ನೀನು ಕಷ್ಟಪಟ್ಟಿದ್ದು ನೀನು ಅನುಭವಿಸ್ಬೇಕಂದ್ರೆ ಅದಕ್ಕೂ ದೇವರ ಆಶೀರ್ವಾದ ಇರುತ್ತೆ. ಯಾವಾಗ ಅನುಭವಿಸ್ತಿ, ಯಾವಾಗ ನೀನು ಒಳ್ಳೆಯವನಾಗಿರ್ತಿ, ಯಾವಾಗ ದೇವರ ಮಾತಿನಂತೆ ವಾಕ್ಯದಂತೆ ನಡೆದುಕೊಳ್ತೀಯೋ ಅವಾಗ ಮಾತ್ರ. ಆಯ್ತಪ್ಪ ಹೇಳೋ, ಆಯ್ತಾ ಮಗ? ನೆಕ್ಸ್ಟ್ ಇವೆಲ್ಲ ಇಷ್ಟೊಂದು ಹೇಳಿದಲ್ಲಮ್ಮ, ಇವೆಲ್ಲವೂ ಕೂಡ ಸುಮಾರು ಒಂದು 10-15 ಇದಾವೆ. ಇವು ಕೆಟ್ಟವು, ಕೆಟ್ಟದ್ದಿದು. ಈ ಕೆಟ್ಟ ಯೋಚನೆಗಳು, ಆಲೋಚನೆಗಳು, ಕ್ರಿಯೆಗಳು ಎದರಿಂದ ಆಗ್ತವೆ? ಇವೆಲ್ಲವೂ ನಮ್ಮ ಶರೀರದಿಂದ ಆಗ್ತವೆ, ದೇಹದಿಂದ ಆಗುವಂತ ಕಾರ್ಯಗಳಿವು. ಈ ದೇಹದ ಕಾರ್ಯಗಳು, ಶರೀರ ಕ್ರಿಯೆಗಳು, ಇವುಗಳನ್ನ ನಾವು ಕೆಟ್ಟದ್ದು ಅಂತ ತಿಳಿದುಕೊಂಡು ಕೆಟ್ಟದ್ದನ್ನು ಏನ್ ಮಾಡಬೇಕು? ಆಮೋಸ 5:15 ಏನ್ ಹೇಳ್ತದೆ? ದ್ವೇಷಿಸಬೇಕು. ಏನ್ ಮಾಡ್ಬೇಕಪ್ಪ? ಕೆಟ್ಟದ್ದು ಇಷ್ಟಪಡ್ಬೇಕಾ? ದ್ವೇಷಿಸಬೇಕು. ಕೆಟ್ಟದ್ದನ್ನ ದ್ವೇಷಿಸಬೇಕು. ಆಮೇಲೆ ಏನ್ ಹೇಳ್ತದೆ? ಒಳ್ಳೆಯದನ್ನ ಪ್ರೀತಿಸಬೇಕು. ಏನು ಒಳ್ಳೆಯದು? 22ನೇ ವಾಕ್ಯ ಓದಪ್ಪ. 5:22 ಗಲಾತ್ಯರು. ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ, ದೇವರ ಆತ್ಮನಿಂದ ಇಷ್ಟೊಂದನ ಮಾಡಿದ ಕಾರ್ಯಗಳೇನಿವು? ನಮ್ಮ ಶರೀರದಿಂದ ನಾವು ಮಾಡಿದಂಥ ಕ್ರಿಯೆಗಳು, ನಾವು ಮಾಡುವ ಕ್ರಿಯೆಗಳು, ಮಾಡಿದಂಥ ಕ್ರಿಯೆಗಳು. ನಿಮ್ಮ ಅಪ್ಪ ಅಮ್ಮ ತಾತ ಮುತ್ತಾತ ಮಾಡಿರಬಹುದು. ತಂದೆ ತಾಯಿ ಮಾಡಿದ ಪಾಪದ ಫಲಗಳು ಮಕ್ಕಳ ಮೇಲೆ ಬರ್ತದೆ. ಮಕ್ಕಳೇ ಶಾಪ ಬರ್ತದೆ. ತಂದೆ ತಾಯಿ ಮಾಡುವ ಪಾಪ ಮಕ್ಕಳಿಗೆ ಶಾಪವಾಗ್ತದೆ ಅಂತ ದೇವರ ವಾಕ್ಯ ಬೈಬಲಲ್ಲಿ ಬರ್ತದೆ. ಆದರೆ
ನಾವು ಮಾಡಬೇಕಾದ ಕಾರ್ಯಗಳೇನು ಅಂದ್ರೆ ದೇವರ ಆತ್ಮನಿಂದ ದೇವರಿಂದ ತಿಳಿದುಕೊಂಡ ವಾಕ್ಯದ ಜ್ಞಾನದಿಂದ ನಾವು ಯಾವ ರೀತಿ ನಡ್ಕೊಳ್ಬೇಕು. ಓದಪ್ಪ 22ನೇ ವಾಕ್ಯ. ಪ್ರೀತಿ ನೋಡಿ, ಎಲ್ಲಿ ಏನಿರ್ಬೇಕು ನಮ್ಮಲ್ಲಿ? ಪ್ರೀತಿ ಇರಬೇಕು. ಪ್ರೀತಿ ಅಂದ್ರೆ ನಮ್ಮ ಗಮನ ಮಗಳು ಪ್ರೀತಿ ಅಲ್ಲ. ಐ ಲವ್ ಯು, LOVE, ಹಾರ್ಟ್ ಶೇಪು, ಹಾರ್ಟು, ಯಾರೋ ಮಾರ್ಕು, ಏನೇನೋ ಮಾಡ್ತಾರೆ, ಆ ಪ್ರೀತಿ ಅಲ್ಲ ಮಕ್ಕಳೇ. ಕ್ರಿಸ್ತನ ಪ್ರೀತಿ, ನಿಜವಾದ ಪ್ರೀತಿ, ಶಾಶ್ವತವಾದ ಪ್ರೀತಿಯನ್ನು ಹೊಂದಿರಬೇಕು. ಒಬ್ಬರನ್ನೊಬ್ಬರು ಇಷ್ಟಪಡಬೇಕೇ ಹೊರತು ದ್ವೇಷ ಪಡಬಾರದು. ಒಬ್ಬರನ್ನೊಬ್ಬರು ಕ್ಷಮಿಸುವ ಪ್ರೀತಿ ಇರಬೇಕು. ಒಬ್ಬರನ್ನೊಬ್ಬರು ಇಷ್ಟಪಡುವ ಪ್ರೀತಿ ಇರಬೇಕು. ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ಲೋಕದಲ್ಲಿರುವ ಎಲ್ಲರಿಗೂ ಲೋಕರಕ್ಷಕನಾಗಿ ಬಂದ, ಹೌದಾ? ಲೋಕಕ್ಕೆ ಬೆಳಕಾಗಿ ಲೋಕರಕ್ಷಕನಾಗಿ ಬಂದ ಯೇಸಪ್ಪ ನಮಗೇನು ಮಾಡಿದ? ಪ್ರೀತಿಸಿದ. ಅಲ್ವಾ? ದೇವರು, ಯೆಹೋವ ದೇವರು ಈ ಭೂಮಿಯನ್ನು ಲೋಕವನ್ನು ಪ್ರೀತಿಸಿದ. ಯೇಸು ಸ್ವಾಮಿಯನ್ನು ನಮಗೆ ಕೊಟ್ಟ ಯೋಹಾನ 3:16 ವಾಕ್ಯದಲ್ಲಿ. ಹಾಗೆ ನಾವು ಕೂಡ ಇತರರನ್ನು ಪ್ರೀತಿಸಬೇಕು. ಯಾರನ್ನು ದ್ವೇಷಿಸಬಾರದು ಮಕ್ಕಳೇ, ಪ್ರೀತಿಸಬೇಕು. ಅವ್ರು ಎಂಥವರೇ ಆಗಿರಲಿ, ಕೆಟ್ಟವರೇ ಇರಲಿ, ನಮಗೆ ಮೋಸ ಮಾಡಲಿ, ದ್ರೋಹ ಮಾಡಲಿ, ಅನ್ಯಾಯ ಮಾಡಲಿ, ಅಪವಾದ ಮಾಡಲಿ, ನಿಂದೆ ಮಾಡಲಿ, ಆದರೂ ನಾವು ಅವರನ್ನು ಪ್ರೀತಿಸಬೇಕು. ಪ್ರೀತಿಯನ್ನು ಹೊಂದಿರಬೇಕು. ಅದು ಮನಸ್ಸಿನಿಂದ, ಶುದ್ಧವಾದ ಹೃದಯದಿಂದ ಬರಬೇಕು ಪ್ರೀತಿ ಅನ್ನೋದು. ಆ ಪ್ರೀತಿ ನಮ್ಮಲ್ಲಿರಬೇಕು ಮಕ್ಕಳೇ. ಯಾವುದೇ ಜಾತಿ, ಮತ, ಧರ್ಮ, ಭಾಷಾ ಭೇದ ಭಾವ ಮಾಡದಂತೆ, ಯಾರನ್ನು ದ್ವೇಷಿಸದಂತೆ, ಯಾರನ್ನು ದೂಷಿಸದಂತೆ ನಾವೇನ್ ಮಾಡ್ಬೇಕಪ್ಪ? ಎಲ್ಲರನ್ನ ಪ್ರೀತಿಸಬೇಕು. ಕ್ರಿಸ್ತನ ಪ್ರೀತಿ, ಶಾಶ್ವತವಾದ ಪ್ರೀತಿ ನಮ್ಮಲ್ಲಿರಬೇಕು. ಯಾಕೆಂದ್ರೆ ದೇವರು ಯಾವಾಗಲೂ ನಮ್ಮನ್ನು ಪ್ರೀತಿಸ್ತಾನೆ. ನಾವು ಕೂಡ ಇತರರನ್ನ ಪ್ರೀತಿಸಬೇಕು. ನೆಕ್ಸ್ಟ್, ಸಂತೋಷ ಸಮಾಧಾನ. ಸಂತೋಷ ಸಮಾಧಾನ, ಸಂತೋಷವಾಗಿರ್ಬೇಕು. ಫಿಲಿಪ್ಪಿ 4:4 ವಾಕ್ಯ ಹೇಳ್ತದೆ ನಮಗೆ, ಯಾವಾಗಲೂ ಸಂತೋಷಿಸಿರಿ, ಮತ್ತೆ ಹೇಳುತ್ತೇನೆ ಕರ್ತನಲ್ಲಿ ಸಂತೋಷಿಸಿರಿ. ಯೇಸಪ್ಪನ ಮಕ್ಕಳಾದ ನಾವು ಕಷ್ಟದಲ್ಲಿ, ದುಃಖದಲ್ಲಿ, ರೋಗದಲ್ಲಿ, ಬಾಧೆಯಲ್ಲಿ, ಚಿಂತೆಯಲ್ಲಿ, ಎಲ್ಲಾ ಸಮಯದಲ್ಲಿ ನಾವು ಹೇಗಿರಬೇಕು? ಸಂತೋಷ. ಅಳ್ಕೊಂತ ಇರ್ಬೇಕ? ಮೂಲೆ ಸೇರ್ಬೇಕ? ಹೊತ್ಕೊಂಡು ಮಲ್ಕೋಬೇಕ? ಸೆಟ್ಕೊಂಡಿರ್ಬೇಕ? ಇಲ್ಲ ಮಕ್ಕಳೇ, ಸಂತೋಷವಾಗಿರಬೇಕು. ಈಗ ನನ್ನನ್ನೇ ನೋಡ್ರಿ, ನಿಲ್ಲಕ್ಕಾಗಲ್ಲ, ಕೂಡಕ್ಕಾಗಲ್ಲ, ಆದರೆ ನಾವು ಹೇಗಿದ್ದೇವೆ? ಕರ್ತನಲ್ಲಿ ಸಂತೋಷವಾಗಿದ್ದು ದೇವರ ಸೇವೆಯಲ್ಲಿ ಹಾಗೆ ಮುಂದೆ ಸಾಗಿ ಹೋಗ್ತಾ ಇದ್ದೇವೆ. ನಿನ್ನೆ ಬಳ್ಳಾರಿಯಲ್ಲಿ ಜನತಾನಗರ ನಮ್ಮ ರಾಜು ಸಭೆಯಲ್ಲಿ ವಾಕ್ಯ ಹೇಳುತ್ತಾರೆ. ನಾವು 3 ದಿನ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಶುಕ್ರವಾರ, ಶನಿವಾರ, ಇವತ್ತು ಆದಿತ್ಯವಾರ 3 ದಿನ ಉಪವಾಸ ಪ್ರಾರ್ಥನೆಗಳು. ನಿನ್ನೆ ಸಾಯಂಕಾಲ ವಾಕ್ಯ ಉಪದೇಶ ಮಾಡಕ್ಕೆ ಮಧ್ಯಾಹ್ನ ಫೋನ್ ಮಾಡಿ ಕರೆದ ಮಗನು ಕೇಳಿದಮ್ಮ, ಈ ಥರ ಇದೆ ಬರ್ತೀರಾ ವಾಕ್ಯ ಹೇಳಕ್ಕೆ? ಅಯ್ಯೋ, ನೀವು ಬರ್ತೀರಾ ಅನ್ನೋದೇನಪ್ಪ, ಬಾ ಅಂದು ಬರ್ತೇನೆ. ನಾವು 24 ತಾಸು 24/7 ದೇವರ ಸೇವೆಯಲ್ಲಿ ದೇವರಿಗಾಗಿ ರೆಡಿ ಇರ್ತೇವೆ. ಯಾವಾಗ ಯಾರು ಎಲ್ಲಿ ಕರೆದ್ರು ಹೋಗ್ತೇವೆ. ಪ್ರಾರ್ಥನೆಗೆ ಕರೆದ್ರೆ ಪ್ರಾರ್ಥನೆಗೆ ಹೋಗ್ತೇವೆ. ವಾಕ್ಯ ಹೇಳೋದಕ್ಕೆ ಕರೆದ್ರೆ ವಾಕ್ಯ ಹೇಳಕ್ಕೆ ಹೋಗ್ತೇವೆ. ಹಾಗೆ ದೇವರು ಕಾರ್ಯದಿಂದ ಅಲ್ಲಿ ಹೋಗಿ ಬಂದೆ. ರಾತ್ರಿ ಬರೋಷ್ಟರಲ್ಲಿ 10:30 ಆಯಿತು. ಸಿಕ್ಕಾಪಟ್ಟೆ ಅಲ್ಲಿ ದೇವರ ಕೃಪೆಯಿಂದ ಅಲ್ಲಿ ನಿಂತುಕೊಂಡೆ ವಾಕ್ಯ ಹೇಳಿದ್ದೀನಿ ನಿನ್ನೆ. ಅದು ಹೆಚ್ಚು ಕಡಿಮೆ 1 ಗಂಟೆ ವಾಕ್ಯ. 1 ಗಂಟೆ ನಿಂತು ವಾಕ್ಯ ಹೇಳಿ ಬಂದ. ಅಯ್ಯಪ್ಪ, ಮನೆಗೆ ಬಂದ ಮೇಲೆ ಸಿಕ್ಕಾಪಟ್ಟೆ ಕಾಲು ನೋವು, ಬೆನ್ನೋವು, ಮಲಗಿದ್ರು ನಿದ್ದೆ ಬರೋದು. ಹೊರಳಾಡಿ 2-3 ಗಂಟೆ. ಅವಾಗ ಸ್ವಲ್ಪ ನಿದ್ದೆ ಹತ್ತಿತ್ತು ಮಕ್ಕಳು. ತುಂಬ ಟಯರ್ಡ್ ಆಗ್ಬಿಡ್ತು. ತುಂಬ ಹೊತ್ತು ಕೂತ್ರೆ ನಿಂತರೆ ಆಗಲ್ಲ. ಈ ಕಾಲ ಆಪರೇಷನ್ ಆಗಿದ್ದಕ್ಕೆ ತುಂಬ ಸುಸ್ತಾಗ್ಬಿಡ್ತು. ಏನಪ್ಪ ಬೆಳಗ್ಗೆ ಎದ್ದು ಬರ್ತೀನೋ ಇಲ್ಲೋ ಅಂದ್ಕೊಂಡೆ. ಆದರೆ ದೇವರಲ್ಲಿ ನಾವು ಸಂತೋಷವಾಗಿ ಸಮಾಧಾನವಾಗಿ ಇರೋದರಿಂದ ಇವತ್ತು ಬೆಳಗ್ಗೆ 7 ಗಂಟೆಗೆ ಬಳ್ಳಾರಿ ಆರಾಧನೆ ಹೇಳಿರೋದು ಟೈಮು. ಆದರೆ ಆ ಮಕ್ಕಳು 8 ಗಂಟೆಗೆ ಬಂದರು. 8ರಿಂದ 10 ಗಂಟೆವರೆಗೆ ಅಲ್ಲಿ ಬಳ್ಳಾರಿ ಆರಾಧನೆ, ಬಲ್ಲಾರಾಧನೆ ಕಾರ್ಯಕ್ರಮ ಮುಗಿಸ್ಕೊಂಡು ಇವಾಗ ಮತ್ತೆ ಇಲ್ಲಿ ಸಂಜೆ ರಾಯಕೋಟೆಗೆ. ಅದು ಹೇಗೆ ಮಗ ಮಾಂತೇಶ ಬಂದು ಗಾಡಿಯಲ್ಲಿ 2 ವೀಲರಲ್ಲಿ ಕರ್ಕೊಂಡು ಬಂದ. ಮತ್ತು ಬಳ್ಳಾರಿಯಲ್ಲಿ ಬಂದಿದೆ ನಮ್ಮ. ಎಷ್ಟೇ ನಮಗೆ ದೈಹಿಕವಾಗಿ ದೇಹಕ್ಕೆ, ಶರೀರಕ್ಕೆ ನೋವಿದ್ದರೂ ಕೂಡ ನಾವು ಹೃದಯದಲ್ಲಿ, ಮನಸ್ಸಿನಲ್ಲಿ ಆನಂದವಾಗಿ, ಸಂತೋಷವಾಗಿ, ಸಮಾಧಾನವಾಗಿರ್ತೇವೆ ಮಕ್ಕಳೇ. ಹಾಗಿರಬೇಕು ನಾವು ದೇವರ ಮಕ್ಕಳು. ಯಾವಾಗಲೂ ಏನಾಗಿರಬೇಕು? ಸಂತೋಷದಿಂದ, ಸಮಾಧಾನದಿಂದ ಇರಬೇಕು. ಏನೇ ಪರಿಸ್ಥಿತಿ ಇರಲಿ, ಹೇಗೆ ಇರಲಿ, ಯಾರೇನಾದರೂ ಆಗಲಿ, ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಇರ್ಬೋದು, ಅಪ್ಪ ಅಮ್ಮ ಮಕ್ಕಳ ಜಗಳ ಇರ್ಬೋದು, ಅಕ್ಕಪಕ್ಕದವ್ರ ಜೊತೆ ಏನಾದರೂ ಆಗಿರ್ಬೋದು, ಅಥವಾ ಬಂಧು ಬಳಗದ ಜೊತೆ, ಸ್ನೇಹಿತರ ಜೊತೆ ಏನಾದರೂ ಭಿನ್ನಾಭಿಪ್ರಾಯಗಳು ಆಗಿದ್ದರೂ ಕೂಡ, ಮನಸ್ತಾಪಗಳಾಗಿದ್ದರೂ ಕೂಡ, ದೇವರ ಮಕ್ಕಳಾದ ನಾವು ಸಂತೋಷದಿಂದ,
ಸಮಾಧಾನದಿಂದ ನೆಮ್ಮದಿಯಿಂದ ಇರಬೇಕಪ್ಪ. ಅದೇ ನಾವು ಯೇಸು ಸ್ವಾಮಿನ ನಂಬಿದರೆ ಸಿಗೋದು ನಮಗೆ. ಯೇಸು ಸ್ವಾಮಿ ನಂಬಿದರೆ ಏನಾಗ್ತದೆ, ಏನು ಸಿಗ್ತದೆ ಅಂದರೆ ನಮಗೆ ಸಿಗೋದು ಬೆಲೆ ಕಟ್ಟಲಾರದ ಅತ್ಯಮೂಲ್ಯವಾದ ಸಂತೋಷ, ಸಮಾಧಾನ. ಅಲ್ಲೆಲ್ಲೂಯಾ. ನೆಕ್ಸ್ಟ್ ಮಗ, ದೀರ್ಘ ಶಾಂತಿ, ದಯೆ, ಉಪಕಾರ. ದೀರ್ಘ ಶಾಂತಿ, ಶಾಂತವಾಗಿರ್ಬೇಕು ನಾವು. ಅರ್ಥ ಆಯ್ತಮ್ಮ? ಮನೆಯಲ್ಲಾಗಲಿ, ಸಭೆಯಲ್ಲಾಗಲಿ, ವಿಶ್ವಾಸಿಗಳಾಗಲಿ, ಸಂಸಾರ ಕುಟುಂಬದಲ್ಲಾಗಲಿ ಶಾಂತಿ ಅನ್ನುವ ಒಂದು ಭಾವನೆ ನಮ್ಮಲ್ಲಿರಬೇಕು. ಶಾಂತವಾಗಿರ್ಬೇಕು, ಯಾವಾಗಲೂ ಕಿರಿಕಿರಿ ಮಾಡ್ಕೋಬಾರ್ದು. ಕೆಲವರು ಗಂಡಂತರು ಮನೆಗೆ ಹೋಗೋಕ್ಕೆ ಬೇಜಾರಂತಾರೆ. ಯಾಕೆಂದ್ರೆ ಮನೆಗೆ ಹೋದ್ರೆ ಸಾಕು ಹೆಂಡತಿ ಜಗಳ ಮಾಡ್ತಾರೆ, ಅದು ಕೇಳ್ತಾಳೆ, ಇದು ಕೇಳ್ತಾಳೆ, ಕಿರಿಕಿರಿ ಮಾಡ್ತಾಳೆ. ಯಾವಾಗಲೂ ಮನೆಗೆ ಹೋಗೋದೇ ಬೇಡಪ್ಪ ಅಂತ ಹೇಳಿ ಹೊರಗೆ ಇದ್ದು ರಾತ್ರಿ ಲೇಟಾಗಿ ಬಂದು ತಿಂದು ಮಲ್ಕೊಂಡ್ಬಿಡ್ತಾರೆ, ಬೆಳಗ್ಗೆ ಎದ್ದು ಹೋಗ್ಬಿಡ್ತಾರೆ ಹೊರಗೆ. ಯಾಕೆ? ಆ ಮನೆಯಲ್ಲಿ ಶಾಂತಿ ಇಲ್ಲ ಅಲ್ವಾ? ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಅಂದಮೇಲೆ ಯಾರು ಮನೆಯಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ ಅಲ್ವಾ? ಈ ಮನೆಯಲ್ಲಿ ಗಂಡ ಹೆಂಡತಿ ಅನ್ನುವರು ಮುಖ್ಯ ಒಂದು ಕುಟುಂಬದಲ್ಲಿ. ಅವರಿಬ್ಬರು ಶಾಂತಿ ಸಮಾಧಾನವಾಗಿದ್ದರೆ ಮಕ್ಕಳು, ಮನೆ, ಸಂಸಾರ, ಕುಟುಂಬ ಜೀವಿತ, ದಾಂಪತ್ಯ ಜೀವಿತ ಎಲ್ಲವೂ ಕೂಡ ಶಾಂತವಾಗಿರೋದಕ್ಕೆ ಸಾಧ್ಯ. ಶಾಂತಿ ಅನ್ನೋದು ಬೇಕು ನಮಗೆ. ಯಾಕೆ? ನಮ್ಮ ಏಸಪ್ಪ ಯಾರು? ಶಾಂತಿ ದೂತ. ಶಾಂತಿ ಕೊಡೋದಕ್ಕೆ, ಸಮಾಧಾನ ಕೊಡೋದಕ್ಕೆ ಬಂದ. ಆತ ಬಂದಾನೆ, ಆತ ನಂಬಿದ್ದೇವೆ ಅಂದಮೇಲೆ ಆತನ ಸಮಾಧಾನವನ್ನ ನಾವು ಹೊಂದಿಕೊಂಡಿರಬೇಕು ಮಕ್ಕಳು. ಏನೋ ಹೆಚ್ಚು ಕಡಿಮೆ ಆಗ್ತಿರ್ತದೆ, ಒಂದು ಮಾತು ಹೆಚ್ಚು ಕಡಿಮೆ ಆಗ್ಬೋದು, ಏನೋ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬರಬಹುದು. ಆದರೆ ಅದನ್ನು ನಾವೇನು ಮಾಡಬೇಕು? ಸಹಿಸಿಕೊಂಡು ತಾಳ್ಮೆಯಿಂದ ಸಮಾಧಾನದಿಂದ ಇರಬೇಕು. ಸಮಾಧಾನ ಇದ್ದರೇನೆ ಸಂತೋಷ. ನೋಡಿ, ಪ್ರೀತಿ ಇದ್ದರೆ ಸಮಾಧಾನ, ಸಮಾಧಾನ ಇದ್ದರೆ ಸಂತೋಷ, ಸಂತೋಷ ಇದ್ದರೆ ನೆಮ್ಮದಿ. ಒಂದಕ್ಕೊಂದು ಲಿಂಕಿವು. ಒಂದಿಲ್ಲ ಅಂದರೂ ಯಾವುದು ಇರಲ್ಲ. ಮತ್ತೆ ದುಃಖ, ಚಿಂತೆ, ರೋಗ, ಬಾಧೆ, ಕಷ್ಟ, ನಷ್ಟ ಇವೇ ತುಂಬಿಕೊಂಡ್ಬಿಡ್ತೇವೆ ನಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ, ಜೀವಿತದಲ್ಲಿ. ಇವ್ಯಾವುದು ಬೇಡಪ್ಪ ಅಂದರೆ, ಅಪ್ಪ ಏಸಪ್ಪ ನೀನೇ ಎಲ್ಲ ನೋಡ್ಕೊಳಪ್ಪ, ನೀನೇ ಎಲ್ಲರನ್ನ ನೋಡ್ಕೊ, ನನ್ನ ಗಂಡನ ನೋಡ್ಕೊ, ನನ್ನ ಮಕ್ಕಳನ್ನ ನೋಡ್ಕೊ, ನಮ್ಮ ಅತ್ತೆನ ನೋಡ್ಕೊ, ನಮ್ಮ ಮಾವನ ನೋಡ್ಕೊ, ಮೈನ ನ್ಯಾಯದಿಂದ ಯಾರಿದ್ದಾರೆ ಬಂಧು ಬಳಗ, ಅಪ್ಪ ಎಲ್ಲರನ್ನ ನೀನೇ ನೋಡಿಕೊಂಡು ನಮ್ಮ ಮನೆಯಲ್ಲಿ ಸಮಾಧಾನ ಕೊಡು ಸ್ವಾಮಿ ಅಂತ ನಾವು ಏಸಪ್ಪನನ್ನು ಕೇಳ್ಕೋಬೇಕು. ಸಮಾಧಾನ, ಸಂತೋಷ ಕೊಡುವಾತನ ಯಾರು? ಏಸಪ್ಪ. ಅಲ್ಲೆಲ್ಲೂಯಾ. ನೆಕ್ಸ್ಟ್ ಮಗ, ದಯೆ. ದಯೆ. ನೋಡಿ, ದಯೆ ಇರ್ಬೇಕು ನಮಗೆ. ಯಾಕೆ? ನಮ್ಮ ಏಸಪ್ಪ ಯಾರು? ದಯಾಮಯನು, ಕರುಣಾಮಯನು, ದಯಾನಿಧಿ, ಕರುಣಾನಿಧಿ ಅಂತ ಹೇಳ್ತಾರೆ ಯೇಸುಸ್ವಾಮಿ. ಅಂದ್ರೆ ಏನರ್ಥ? ಆತನು ದಯೆಯಿಂದ ತುಂಬಿದವನು, ದಯೆ ತೋರಿಸುವ ಆತನು. ಕುಷ್ಠರೋಗಿ ಹತ್ರ ಹೋದ, ಸತ್ತಿರುವ ಲಾಜರನ ಸಮಾಧಿ ಹತ್ರ ಹೋಗಿ ಒಂದೇ ಮಾತಿನಿಂದ ಸತ್ತ ಲಾಜರನನ್ನು ಎಬ್ಬಿಸಿದ. ಯಾಕೆ? ದಯೆ ಕರುಣೆ ಇತ್ತು, ಅದಕ್ಕೆ ಬಂದ ಅಲ್ವಾ? ಕುಷ್ಠರೋಗಿ ಹತ್ರ ಹೋಗಿ ಮುಟ್ಟಿ ಸ್ವಸ್ಥತೆಗೊಳಿಸಿದ. ಒಂದು ಕುಷ್ಠರೋಗ ಅವನ ಹತ್ರ ಯಾಕೆ ಹೋಗ್ಬೇಕು ಅಂತ ಅನ್ಲಿಲ್ಲ. ದಯೆ ಉಳ್ಳಾತನು, ಕರುಣೆ ಉಳ್ಳಾತನು. ದಯೆ ಕರುಣೆ ಯೇಸು ಸ್ವಾಮಿ ಹೇಗೆ ಹೊಂದಿದ್ದನೋ ಅದೇ ರೀತಿ ಆತನ ನಂಬಿದ ಮಕ್ಕಳಾದ ನಾವು ಕೂಡ ದಯೆ ಕರುಣೆ ನಮ್ಮಲ್ಲಿರಬೇಕು. ಕಷ್ಟದಲ್ಲಿ, ನಷ್ಟದಲ್ಲಿ, ರೋಗದಲ್ಲಿ, ಬಾಧೆಯಲ್ಲಿ, ಚಿಂತೆಯಲ್ಲಿ, ಹಸಿವಿನಲ್ಲಿ ಇದ್ದವರನ್ನ ನಾವು ಅವರಿಗೆ ದಯೆ ತೋರಿಸಬೇಕು, ಕರುಣೆ ತೋರಿಸಬೇಕು, ನಮ್ಮ ಕೈಲಾದ ಸಹಾಯ ಮಾಡಬೇಕು ಮಕ್ಕಳು. ನಮಗೆ ಯಾಕೆ ಬಿಡು ಅಂತ ಇರಬಾರ್ದು. ನಾವು ನೋಡಿದಾಗ ಇರಬಾರ್ದು. ಕೆಲವ್ರು ಏನು ಮಾಡ್ತಾರೆ? ನೋಡಿದಾಗ ಹೋಗ್ಬಿಡ್ತಾರೆ ತಪ್ಪಿಸ್ಕೊಂಡು. ಅಲ್ವಾ? ಯಾಕೆ ಹೋಗಿ ಅವ್ರ ಸಹವಾಸ ಏನನ್ನಾಗ ನನಗೇನು ಇಲ್ಲ ಮಕ್ಕಳೇ. ನಾವು ದಯೆ ತೋರಿಸಬೇಕು, ಕರುಣೆ ತೋರಿಸಬೇಕು. ಆಸ್ಪತ್ರೆ ಅಡ್ಮಿಟ್ ಆದರೆ ಅಂದರೆ ನಾವು ಆಸ್ಪತ್ರೆಗೆ ಹೋಗಿ ಮಾತಾಡಿ, ಪ್ರೇಯರ್ ಮಾಡಿ, ಸಮಾಧಾನ ಮಾಡಿ ಬರಬೇಕು. ಅದು ದಯೆ ತೋರುವುದು. ಕಷ್ಟದಲ್ಲಿದ್ದವರಿಗೆ, ರೋಗದಲ್ಲಿ, ಚಿಂತೆಯಲ್ಲಿ, ಬಾಧೆಯಲ್ಲಿದ್ದವರಿಗೆ ಸಮಾಧಾನ ಪಡಿಸುವುದೇ ದಯೆ ತೋರಿಸಿದಾಗೆ, ಸಹಾಯ ಮಾಡುವುದೇ ದಯೆ ತೋರಿಸಿದಾಗೆ. ಆ ರೀತಿಯ ದಯೆಯನ್ನು ಹೊಂದಿರಬೇಕು. ನೆಕ್ಸ್ಟ್ ಮಗ, ಉಪಕಾರ. ಉಪಕಾರ ಮಾಡಬೇಕು ಅಂದರೆ ನಮ್ಮ ಕೈಲಾದ ಸಹಾಯ ಸಹಕಾರ ನಿನ್ನಲ್ಲಿ ಇದ್ದರೆ, ಬೇರೆಯವರು ಇಲ್ಲದವ್ರು ಏನಾದರೂ ಬಂದು ಕೇಳಿದರೆ ಇಲ್ಲ ಅಂತ ಹೇಳಬಾರ್ದು. ಇದ್ದರೆ ಕೊಡು, ಇಲ್ಲ ಅಂದರೆ ಇಲ್ಲ, ಓಕೆ. ನಮ್ಮಲ್ಲಿ ನಮ್ಮ ಅಯ್ಯ ಹೇಗೆ ಅಂದರೆ, ನಮ್ದೇವಯ್ಯ ಇದ್ರೆ ಕೊಟ್ಟರೆ ಸರಿ, ಇಲ್ಲದಿದ್ದರೂ ಕೊಡಂಥವ್ರು. ಹೀಗೆ ಒಂದ್ಸಲ ಯಾರೋ ಏನೋ ಕಷ್ಟ ಇದೆ ಅಂತ ಕೇಳ್ಕೊಂಡು ಬಂದಿದ್ದಾರೆ ಸಹಾಯ, ದುಡ್ಡು ಬೇಕು ಅಂತ. ದುಡ್ಡಿಲ್ಲ ಕೈಯಲ್ಲಿ, ದುಡ್ಡಿಲ್ಲ ಅಂದರೆ ದುಡ್ಡಿಲ್ಲ ಅಂತ ಹೇಳ್ಬೇಕಲ್ವಾ? ಇಲ್ಲ, ನಾನು ಜಾಬ್ಗೆ ಸೇರಿದಾಗ ಮೊದಲನೇ ಸಂಬಳದಿಂದ ಒಂದು ಉಂಗುರ ಮಾಡಿಸಿಕೊಟ್ಟಿದ್ದೆ ನಮ್ಮ ನಾಮದೇವಯ್ಯಗೆ. ಈ ನಮ್ಮ ಅಯ್ಯ ಏನು ಮಾಡ್ಬಿಡ್ತಾನೆ, ಆತ ಯಾರೋ ಕಷ್ಟ ಇದೆ, ದುಡ್ಡು ಬೇಕು ಅಂತ ಕೇಳಿದಾಗ ಕೈಯಲ್ಲಿ ದುಡ್ಡಿಲ್ಲಲ್ಲ, ಏನಿತ್ತು ಕೈಯಲ್ಲಿ? ಉಂಗುರ ಇತ್ತಲ್ಲ, ಆ ಉಂಗುರನ ತೆಗೆದು
ಕೊಟ್ಬಿಟ್ಟು, ಹೋಗಪ್ಪ ನನ್ನ ಹತ್ರ ದುಡ್ಡಿಲ್ಲ, ನಿನ್ಗೆ ಬೇಕಾದ ದುಡ್ಡು ಈ ಉಂಗುರ ತಗೊಂಡು ನಿನ್ನ ಏನಿದೆ ಕಷ್ಟ ತೀರಿಸ್ಕೊ ಹೋಗು ಅಂತ ಕೊಟ್ಟು ಕಳಿಸ್ಬಿಟ್ಟು. ಸಹಾಯ, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಬೇಕು. ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಬೇಕು. ಅರ್ಥ ಆಯ್ತು? ಆ ರೀತಿ ಕೂಡ ಅಯ್ಯವರು ಮಾಡಿದ್ದಾರೆ ಅಂತ ನಿಮ್ಗೆ ಹೇಳಿದೆ. ಹಾಗೆ ನಾವು ಇದ್ದರೆ ನಾವು ಮಾಡೋಣ, ಇಲ್ಲಾಂದ್ರೆ ಅವರಿಗಾಗಿ ನಾವು ಒಳ್ಳೆ ಮಾತನಾಡಿ, ಸಮಾಧಾನದ ಮಾತನಾಡಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ, ಸಹಾಯ ಸಹಕಾರವು ಬಹಳ ಮುಖ್ಯ ಮಕ್ಕಳೇ. ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸಿ, ಯೇಸು ಸ್ವಾಮಿ ಮಾಡಿದ್ದಾನೆ ಅಲ್ವಾ? ಎಲ್ಲರಿಗಾಗಿ ಪ್ರಾರ್ಥಿಸಿದ, ಎಲ್ಲರಿಗಾಗಿ ಆತನು ಕರುಣೆ ತೋರಿದ, ದಯೆ ತೋರಿದ, ಪ್ರಾರ್ಥಿಸಿದ, ಸಹಾಯ ಮಾಡಿದ. ಹಲ್ಲೆಲೂಯಾ. ನೆಕ್ಸ್ಟ್ ಅಪ್ಪ, ನಂಬಿಕೆ, ಸಾಧುತ್ವ. ನಂಬಿಕೆ ಇರಬೇಕು. ಒಬ್ಬರ ಮೇಲೆ ಒಬ್ಬ, ಗಂಡನ ಮೇಲೆ ಹೆಂಡತಿಗೆ ನಂಬಿಕೆ ಇರಬೇಕು, ಹೆಂಡತಿ ಮೇಲೆ ಗಂಡನಿಗೆ ನಂಬಿಕೆ ಇರಬೇಕು, ತಂದೆ ತಾಯಿ ಮಕ್ಕಳನ್ನು ನಂಬಬೇಕು, ಮಕ್ಕಳು ತಂದೆ ತಾಯಿಯನ್ನು ನಂಬಬೇಕು. ಎಲ್ಲ ಇಡೀ ಕುಟುಂಬ ಯೇಸು ಸ್ವಾಮಿಯನ್ನ ನಂಬಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿಯನ್ನು ನಂಬಿದರೆ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಆತನು ನಮಗೆ ಬೇಕಾದದ್ದನ್ನು ಕೊಡುವವನಾಗಿದ್ದಾನೆ. ನಮ್ಮ ಅವಶ್ಯಕತೆಗಳು, ಕೊರತೆಗಳು ನೀಗಿಸ್ತಾನೆ, ಪೂರೈಸ್ತಾನೆ ಮಕ್ಕಳೇ. ಆತನು ಕೇಳಿದ್ದನ್ನು ಕೊಡ್ತಾನೆ. ಹೇಳ್ಬಿಟ್ಟನಲ್ವ ಬೈಬಲಲ್ಲಿ ನೋಡ್ತೇವೆ, ನಿಮಗೇನು ಬೇಕೋ ನನ್ನ ನಾಮದಲ್ಲಿ ಕೇಳಿರಿ, ಬೇಡಿಕೊಳ್ಳಿರಿ, ಬೇಡಿದ್ದನ್ನು ಕೊಡ್ತೇನೆ. ವಾಗ್ದಾನ ಮಾಡಿದ ದೇವರು, ನಮ್ಮ ದೇವರು ವಾಗ್ದಾನ ಪುರುಷರು. ಮಾಡಿದ ವಾಗ್ದಾನವನ್ನ ನೆರವೇರಿಸುವ, ಸುಮ್ಮನೆ ಹೇಳೋದಲ್ಲ, ಹೇಳಿದಂತೆ ಮಾಡುವ ದೇವರು ನಮ್ಮ ದೇವರು. ಹಲ್ಲೆಲೂಯಾ. ಆಮೇಲೆ ಏನಪ್ಪ? ಸಾಧುತ್ವ ಅಂದ್ರೆ ಒಳ್ಳೆ ಮನಸ್ಸನ್ನು ಹೊಂದಿರಬೇಕು. ಕೆಟ್ಟ ಮನಸ್ಸು, ದ್ವೇಷದ ಮನಸ್ಸು, ಒಳಗೊಂದು ಹೊರಗೊಂದು ಮಾತಾಡ್ತಾರಲ್ಲ, ಆ ರೀತಿ ಇರಬಾರದು. ಹತ್ರ ಬಂದಾಗ ಬಾಯಿಂದ ನೈಸಾಗಿ ಮಾತಾಡ್ತಾರೆ, ಆದರೆ ಮನಸ್ಸಿನಲ್ಲಿ ಅವರ ಬಗ್ಗೆ ಸಿಟ್ಟು, ಸಿಡುಕು, ದ್ವೇಷ, ಹೊಟ್ಟೆ ಕಿಚ್ಚು ಎಲ್ಲ ತುಂಬಿಕೊಂಡಿರ್ತಾರೆ. ಆ ರೀತಿ ಇರಬಾರ್ದು. ಹೊರಗಾಗಲಿ ಒಳಗಾಗಲಿ ಒಂದೇ ಮಾತು, ಒಂದೇ ಮನಸ್ಸು, ಯಥಾರ್ಥರು. ಒಂದು ಪದ ಹೇಳೋದಾದರೆ ಬೈಬಲಲ್ಲಿ ಹೇಳಿದೆ, ನಾವು ಹೇಗಿರಬೇಕಂದ್ರೆ ಯಥಾರ್ಥರಾಗಿರಬೇಕು. ಒಳ್ಳೆ ಮನಸ್ಸುಳ್ಳವರಾಗಿ, ಒಳ್ಳೆ ನಡೆನುಡಿ ಉಳ್ಳವರಾಗಿ, ದೇವರಿಗೆ ಮೆಚ್ಚುಗೆಯಾಗುವಂತೆ, ದೇವರಿಗೆ ಇಷ್ಟವಾಗುವಂತೆ ಇರಬೇಕು ಮಕ್ಕಳನ್ನ. ಅದು ಸಾಧುತ್ವ. ಅಂದರೆ ನೀನು ಮನಸ್ಸಿನಿಂದ, ನಿನ್ನ ನಡೆನುಡಿಯಿಂದ ಒಳ್ಳೆಯವರಾಗಿರೋದು. ಯಾವಾಗಲೂ ಒಂದೇ ಥರ ಇರೋದು, ಒಂದೊಂದು ಸಲ ಒಂದೊಂದು ಥರ ಅಲ್ಲ. ಯಾವಾಗಲೂ ಒಂದೇ ರೀತಿ ನಮ್ಮ ನಡೆನುಡಿ ಇದ್ದರೆ, ಒಳ್ಳೆಯದಾಗಿದ್ದರೆ, ಶುದ್ಧವಾಗಿ, ಪರಿಶುದ್ಧವಾದ ಹೃದಯ, ಪರಿಶುದ್ಧವಾದ ಮನಸ್ಸು, ಶುದ್ಧವಾದ ಮಾತುಕತೆ ಇದ್ದರೆ ಆಗ ಸಾಧುತ್ವ. ಸಾಧುಗಳು ಅಂತ ಹೇಳ್ತೇವಲ್ಲ, ಸಾಧುಗಳು ಋಷಿಗಳು ಎಲ್ಲ ಬಿಟ್ಟವರು, ಸನ್ಯಾಸಿಗಳು ಅಂದ್ರೆ ಏನು ಅರ್ಥ? ಸನ್ಯಾಸ ಅಂದ್ರೆ ಅಂದ್ರೆ ಎಲ್ಲ, ನ್ಯಾಸ ಅಂದ್ರೆ ಬಿಟ್ಟು ಬಿಡೋದು, ಎಲ್ಲವನ್ನು ಬಿಟ್ಟು. ಅಂದ್ರೆ ಲೋಕದ ಆಸೆ, ಶರೀರದ ಆಸೆ, ಹಣದ ಆಸೆ ಎಲ್ಲವನ್ನು ಬಿಟ್ಟು ಕೇವಲ ದೇವರ ಧ್ಯಾನ ಮಾಡಿಕೊಂಡು ಇರೋದೇ ಸನ್ಯಾಸ. ಆದರೆ ಈ ಕಾಲದಲ್ಲಿ ನಾವು ನೋಡೋ ಸನ್ಯಾಸಿಗಳೇ ಬೇಡ. ಅವ್ರಿಗೆ ದೊಡ್ಡ ದೊಡ್ಡ ಬಂಗಲೆಗಳು, ದೊಡ್ಡ ದೊಡ್ಡ ಕಾರುಗಳು, ಎಷ್ಟೋ ರೀತಿಯಲ್ಲಿ ಲೋಕದ ರೀತಿಯಲ್ಲೇ ಜೀವಿಸ್ತಾ ಇದ್ದಾರೆ. ಸೇವಕರು, ನಾವು ದೇವರ ಸೇವಕರು, ದೇವರ ಮಕ್ಕಳು ಕೂಡ ನಾವೆಲ್ಲ ಲೋಕದ ಆಸೆಯನ್ನು ಬಿಟ್ಟು ಬಿಡಬೇಕು. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹೊಂದಿಕೊಂಡು, ಸಂಪಾದಿಸಿಕೊಂಡು ಸಂತೋಷ ಸಮಾಧಾನವಾಗಿ ಜೀವಿಸಬೇಕು. ನೆಕ್ಸ್ಟ್ ಮಗ, ಇಂಥವುಗಳು ಎಲ್ಲ ಹೇಳ್ತದಮ್ಮ, ಎಷ್ಟೆಲ್ಲ ಈ ಗುಣಗಳು ಏನಿವು ಎಲ್ಲಿಂದ ಬರ್ತವೆ? ದೇವರ ಆತ್ಮನು ಕೊಡುವಂತ ಏನಿವು? ದೇವರ ಆತ್ಮನಿಂದ ಬರುವಂತ ಗುಣಲಕ್ಷಣ, ಸ್ವಭಾವಗಳು. ಯೇಸು ಸ್ವಾಮಿಯ ಸ್ವಭಾವ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಕ್ರಿಸ್ತನಂಥ ಮನಸ್ಸನ್ನ ನೀವು ಹೊಂದಿರಬೇಕು ಅಂತ ದೇವರ ವಾಕ್ಯ. ಅರ್ಥ ಆಯ್ತಮ್ಮ? ಇವೆಲ್ಲ ಇದು ಒಳ್ಳೆಯದು. ಎಷ್ಟೊತ್ತು ಹೇಳಿದ್ದು, ಆತ್ಮದ ಕಾರ್ಯಗಳು ಒಳ್ಳೆಯವು, ಶರೀರದ ಕಾರ್ಯಗಳು ಕೆಟ್ಟವು. ಅದಕ್ಕೆ ಆಮೋಸ್ 5:15 ವಾಕ್ಯ ಹೇಳೋದೇನು ಅಂದ್ರೆ, ಕೆಟ್ಟದ್ದನ್ನ ದ್ವೇಷಿಸಬೇಕು, ಒಳ್ಳೆಯದನ್ನು ಪ್ರೀತಿಸಬೇಕು. ಕೆಟ್ಟದ್ದು ಶರೀರ ಕ್ರಿಯೆಗಳು, ಲೋಕದ ಆಸೆಗಳು, ಲೋಕದ ರೀತಿ ನೀತಿಗಳು, ಎಲ್ಲ ವಿಗ್ರಹಾರಾಧನೆ, ಮಾಟ, ಮಂತ್ರ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು ಇವೆಲ್ಲವೂ ಕೆಟ್ಟವೆವು. ಇದನ್ನು ನಾವು ಬಿಟ್ಟು ಬಿಡಬೇಕು, ದ್ವೇಷಿಸಬೇಕು. ಆದರೆ ನಾವು ಪ್ರೀತಿಸಬೇಕಾದದ್ದು ಏನನ್ನ? ಯೇಸು ಸ್ವಾಮಿಯನ್ನ, ದೇವರ ಆತ್ಮನಿಂದ, ದೇವರಿಂದ ಬರುವಂತ ಗುಣ ಏನು? ಪ್ರೀತಿಸಬೇಕು, ಕ್ಷಮಿಸಬೇಕು, ಪ್ರಾರ್ಥಿಸಬೇಕು, ನಂಬಿಕೆಯಿಂದಿರಬೇಕು, ಒಳ್ಳೆ ಮನಸ್ಸು, ಒಳ್ಳೆ ನಡೆನುಡಿ ಇಂದ ನಾವು ದೇವರನ್ನ ಮೆಚ್ಚಿಸಬೇಕು. ದೇವರಿಗೆ ಇಷ್ಟವಾಗುವ ಹಾಗೆ ನಾವಿದ್ದರೆ ಮಾತ್ರ ದೇವರ ಆಶೀರ್ವಾದ, ಕೃಪೆ ನಮಗೆ ಸಿಗ್ತದೆ ಮಕ್ಕಳೇ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳ್ತದೆ, 14 ಓದಪ್ಪ, ಲಾಸ್ಟ್ ಒಂದ್ಸಲ ಆಮೋಸ್ 14:5-14.
ಕೆಟ್ಟದ್ದನ್ನಲ್ಲ ಒಳ್ಳೆಯದನ್ನೇ ಮಾಡಬೇಕು. ಒಳ್ಳೆಯದನ್ನ ಏನ್ ಮಾಡ್ಬೇಕು? ಅನುಸರಿಸಬೇಕು. ಅಂದ್ರೆ ಏಸಪ್ಪನನ್ನ ನಾವು ಹಿಂಬಾಲಿಸಬೇಕು. ಈಗ ಅಪ್ಪ ಅಮ್ಮ ಹೋಗ್ತಾ ಇದ್ರೆ ಮಗು ಏನಾಗುತ್ತೆ? ಅಪ್ಪ ಅಮ್ಮನ ಜೊತೆಗೆ ಹೋಗುತ್ತೆ, ಹಿಂದೆ ಹೋಗುತ್ತಲ್ವಾ? ಈಗ ಗಂಡ ಮುಂದೆ ಹೋದ್ರೆ ಹೆಂಡತಿ ಏನ್ ಮಾಡ್ತಾಳೆ? ಗಂಡನನ್ನ ಹಿಂಬಾಲಿಸಿ ಹಿಂದೆ ಹಿಂದೆ ಹೋಗುತ್ತಾಳೆ, ಹೌದಾ? ಗಂಡ ಮುಂದೆ ಹೋದ್ರೆ ಹೆಂಡತಿ ಹಿಂದೆ, ಅಪ್ಪ ಅಮ್ಮ ಮುಂದೆ ಇದ್ರೆ ಮಕ್ಕಳು ತಾಯಿಯನ್ನೇ ತಂದೆಯನ್ನೇ ಹಿಂಬಾಲಿಸ್ತಾರೆ. ಹಾಗೆ ನಾವು ನೀವು ಕೂಡ ಯಾರನ್ನ ಹಿಂಬಾಲಿಸಬೇಕಂತೆ? ಒಳ್ಳೆಯದನ್ನ. ಒಳ್ಳೆಯದು ಯಾವುದಿದು? ದೇವರು, ದೇವರಾತ್ಮ, ಪರಿಶುದ್ಧಾತ್ಮ, ಏಸಪ್ಪ. ಏಸು ಕ್ರಿಸ್ತನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನು, ಆತನನ್ನು ನಾವು ಹಿಂಬಾಲಿಸಬೇಕು. ಅಂದ್ರೆ ಏನು? ಏಸಪ್ಪ ಅಂದ್ರೆ ಏಸಪ್ಪ ಇದ್ದಾನೆ, ಏಸಪ್ಪನಿಂದ ಎಲ್ಲಿ ಹೋಗೋದು ಅನ್ನೋದನ್ನ ಮಕ್ಕಳೇ, ಇದು ಪರಿಶುದ್ಧ ಗ್ರಂಥ, ಪವಿತ್ರ ಗ್ರಂಥ, ಸತ್ಯವೇದ ಬೈಬಲ್ಲೇ ಏಸಪ್ಪ. ಈ ಏಸಪ್ಪ ಹೇಳಿದ ಮಾತು, ಬರೆದ ಮಾತು, ಹೇಳುವ ಮಾತು, ಕೇಳುವ ಮಾತು ಏನಿದೆಯೋ ಇದನ್ನು ನಾವು ಹಿಂಬಾಲಿಸಿದರೆ ಅವಾಗ ಏನಾಗ್ತದಂತಪ್ಪ ಅಂತ ಓದಪ್ಪ. 5:14 ಕೆಟ್ಟದ್ದನ್ನಲ್ಲ ಒಳ್ಳೆಯದನ್ನು ಅನುಸರಿಸಿರಿ ಬಾಳುವಿರಿ ಅಂತಾರೆ ವಾಕ್ಯ ಮಕ್ಕಳೇ. ಬಾಳುವಿರಿ. ಬಾಳುವಂದ್ರೆ ಬದುಕೋದು, ಜೀವನ ನಡೆಸೋದು. ಬಾಳಿ ಬದುಕಬೇಕಂತಾರಲ್ಲಪ್ಪ, ಲೋಕದಲ್ಲಿ ನೋಡ್ತೇವಲ್ಲ. ಬಾಳಿ ಬದುಕೋದು ಅಂದ್ರೆ ನೀನು ಜೀವಂತವಾಗಿರಬೇಕು, ಆರೋಗ್ಯ ಹೊಂದಿಕೊಂಡಿರಬೇಕು, ಕೆಲಸ ಇರಬೇಕು, ಮನೆ ಇರಬೇಕು, ದುಡ್ಡು ಇರಬೇಕು, ಬಟ್ಟೆ ಇರಬೇಕು, ಅಲ್ವಾ? ಆರೋಗ್ಯ ಇರಬೇಕು, ಸಮಾಧಾನ ಇರಬೇಕು. ಇವೆಲ್ಲವೂ ಬರಬೇಕು ಅಂದ್ರೆ ನೀನು ಏನ್ ಮಾಡಬೇಕು? ಒಳ್ಳೆಯದನ್ನೇ ಅನುಸರಿಸಬೇಕು. ಹಲ್ಲೆಲೂಯಾ. ಕೆಟ್ಟದ್ದನ್ನ ದ್ವೇಷಿಸಿರಿ, ಒಳ್ಳೆಯದನ್ನ ಪ್ರೀತಿಸಿರಿ. ಕೆಟ್ಟದ್ದನ್ನ ಬಿಟ್ಟು ಒಳ್ಳೆಯದನ್ನು ಅನುಸರಿಸಿಕೊಂಡು ಹೋದರೆ ನೀವು ಈ ಭೂಮಿ ಮೇಲೆ ಬಾಳಿ ಬದುಕ್ತೀರಿ. ಆಮೇಲೆ ರೋಮಾಪುರ 6:23 ಹೇಳುವಂತೆ, ಕೆಟ್ಟದ್ದು ಮಾಡಿದರೆ ಪಾಪ, ಪಾಪಕ್ಕೆ ಸಂಬಳ ಮರಣ, ಮರಣದಿಂದ ನರಕ. ಆದರೆ ಯೇಸು ಸ್ವಾಮಿಯಿಂದ ನಮಗೆ ಸಿಗುವುದು ನಿತ್ಯ ಜೀವ. ಉಚಿತಾರ್ಥವಾಗಿ ಫ್ರೀಯಾಗಿ ಕೊಡ್ತಾ ಇದ್ದಾನೆ. ಏನ್ ಮಾಡಬೇಕು? ನೀನು ನಂಬಿಕೆ ಇರಬೇಕು. ನಿನ್ನ ಪ್ರಾಣಾತ್ಮ ಶರೀರವನ್ನ, ನಿನ್ನ ಹೃದಯವನ್ನ ಆತನಿಗೆ ಒಪ್ಪಿಸಿಕೊಟ್ಟು ಆತನ ಮಾತಿನಂತೆ ಒಳ್ಳೆಯವರಾಗಿ ನಡೆದುಕೊಂಡಾಗ ಆತನ ಏನ್ ಮಾಡ್ತಾನೆ? ನಮಗೆ ನಿತ್ಯ ಜೀವ ಕೊಡ್ತಾನೆ. ನಿತ್ಯ ಜೀವ ಅಂದ್ರೆ ಪರಲೋಕ, ಸ್ವರ್ಗ, ಮೋಕ್ಷ, ಶಾಂತಿ, ಸಮಾಧಾನ, ನೆಮ್ಮದಿಯ ಜೀವಿತ ಮಕ್ಕಳೇ. ಭೂಲೋಕದಲ್ಲಿದ್ದರೂ ನಾವು ಸಂತೋಷವಾಗಿರ್ತೇವೆ. ನಮ್ಮ ಆತ್ಮ ಪರಲೋಕಕ್ಕೆ ಹೋದಾಗ ಪರಲೋಕ ರಾಜ್ಯದಲ್ಲಿ ದೇವರ ಜೊತೆ ಸ್ವರ್ಗದಲ್ಲಿ ಸಂತೋಷವಾಗಿರ್ತೇವೆ. ಯಾವಾಗಲೂ ಸಂತೋಷ ನಮಗೆ, ಅಲ್ವಾ? ಆ ರೀತಿ ಇರಬೇಕು ಅಂತ ಈ ದಿನ ದೇವರು ನಮ್ಮ ನಿಮ್ಮೊಟ್ಟಿಗೆ ಮಾತನಾಡಿದನಮ್ಮ. ಆದ್ದರಿಂದ ನಾವೆಲ್ಲರೂ ಕೂಡ ಏನು ಮಾಡೋಣ? ಕೆಟ್ಟದ್ದನ್ನು ಬಿಟ್ಟು ಬಿಡೋಣ, ಕೆಟ್ಟದ್ದನ್ನು ದ್ವೇಷಿಸೋಣ, ಒಳ್ಳೆಯದರ ಹಿಂದೆ ಹೋಗೋಣ, ಒಳ್ಳೆಯದನ್ನು ಪ್ರೀತಿಸಿ ನಾವು ನಿತ್ಯ ಜೀವ ಹೊಂದಿಕೊಳ್ಳುವರಾಗಿರೋಣ. ನಿತ್ಯ ಜೀವದ ನಿರೀಕ್ಷೆಯನ್ನ ನಾವು ಹೊಂದಿರಬೇಕು. ಈ ಉದಾಹರಣೆ ನಾವು ಯೋಗದ ಗ್ರಂಥ ಮತ್ತೆ ನಾವು ನೆನಪು ಮಾಡ್ಕೊಳ್ಳೋದಾದ್ರೆ, ಯೋಗದ ಏನು ಮಾಡಿದ? ಸೈತಾನನ ಎಷ್ಟೋ ಶೋಧನೆ ಕೊಟ್ಟ. ಆದರೆ ಆತನು ಸೈತಾನ ಎಷ್ಟೇ ಆಸೆ ತೋರಿಸಿದ್ರು ಬಿಟ್ಟು ಬಾ, ನಿಮ್ಗೆ ಏನು ಬೇಕೆಲ್ಲ ಕೊಡ್ತೀನಿ ಅಂತ ಯೋಗನಿಗೆ. ಆದರೆ ಯೋಗ ಹೋಗಲಿಲ್ಲ, ಲೋಕದ ಆಸೆಗಳಿಗೆ ಬಿದ್ದು ಹೋಗಲಿಲ್ಲ. ಕಷ್ಟ ಬಂದರು, ರೋಗ ಬಂದರು, ಬಾಧೆ ಬಂದರು, ಚಿಂತೆಯಾದರು, ಹೆಂಡತಿ ಮಕ್ಕಳು ಬಿಟ್ಟರು, ಸ್ನೇಹಿತರು ದೂರ ಆದರೂ ಕೂಡ ದೇವರನ್ನು ಬಿಡಲಿಲ್ಲ. ನಂಬಿಕೆಯಲ್ಲೇ ಇದ್ದ. ನಂಬಿಕೆಯಲ್ಲಿರೋದಕ್ಕೆ ದೇವರು ಏನು ಮಾಡಿದ? ಆತನಿಗೆ ಮತ್ತೆ ಆತನ ಹಿಂದಿನದೆಲ್ಲವನ್ನ ಡಬಲ್ ಕೊಟ್ಟ. 1-2 ಆಶೀರ್ವಾದ ಮಾಡಿದ ಯೋಗನಿಗೆ, ಅಲ್ವಾ? ಹಾಗೆ ನಾವು ನೀವು ಕೂಡ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಅನುಸರಿಸಿದರೆ, ಒಳ್ಳೆಯವರಾಗಿದ್ದರೆ ದೇವರು ನಮ್ಮನ್ನ, ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನ ಅತ್ಯಧಿಕವಾಗಿ ಡಬಲ್ ಆಶೀರ್ವಾದ ಕೊಡ್ತಾರೆ ಮಕ್ಕಳು. ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ಕೊಂಡಿರ್ಬೇಕಷ್ಟೇ ನಾವು, ಅಲ್ವಾ? ಯೋಗ 42ನೇ ಅಧ್ಯಾಯ 10ನೇ ವಚನ ನೋಡಿದಾಗ ದೇವರು ಆತನ ಹಿಂದಿನ ಸ್ಥಿತಿಯನ್ನೆಲ್ಲ ಹೋಗಲಾಡಿಸಿ ಹಿಂದೆ ಇರುತ್ತಿದ್ದಕ್ಕಿಂತ ಡಬಲ್ ಆಗಿ 2ರಷ್ಟು ಆಶೀರ್ವಾದ ಮಾಡಿದ ಅಂತ ನೋಡ್ತೇವೆ ನಾವು ದೇವರ ವಾಕ್ಯದಲ್ಲಿ. ನಿಮಗೆ ದೇವರ ಆಶೀರ್ವಾದ ಸಿಗ್ಬೇಕಾ? 2ರಷ್ಟು ಸಿಗ್ಬೇಕಾ? ಹೆಚ್ಚು ಆಶೀರ್ವಾದ ಸಿಗ್ಬೇಕಾ? ಶಾಂತಿ ಬೇಕಾ? ಸಮಾಧಾನ ಬೇಕಾ? ಆರೋಗ್ಯ ಬೇಕಾ? ಎಲ್ಲಕ್ಕಾಗಿ ನಾವು ಮಾಡಬೇಕಾಗಿರೋದು ಒಂದೇ, ನಂಬಿಕೆಯಿಂದ ಪ್ರಾರ್ಥನೆ ಮಾಡಿಕೊಂಡಿರುವುದು, ಒಳ್ಳೆಯದನ್ನೇ ಅನುಸರಿಸುವುದು, ಒಳ್ಳೆಯದನ್ನೇ ಮಾಡುವುದು, ಒಳ್ಳೆಯ ನಡೆನುಡಿ ಹೊಂದಿಕೊಂಡಿರೋದು, ಯಥಾರ್ಥರಾಗಿರ್ಬೇಕು. ನಾವು ಯಾವಾಗಲೂ ಒಂದೇ ರೀತಿ ಇರಬೇಕು. ಊಟ ಮಾಡಿದರೂ ಮಾಡದೇ ಇದ್ರು, ರೋಗ ಚಿಂತೆ ಇದ್ರು ಇಲ್ಲದೆ ಇದ್ರು ಒಂದೇ ಥರ ಇರ್ಬೇಕು. ನಾವು ಯಾವಾಗಲೂ ಮುದುಡಿಕೊಂಡು ಹೋಗಬಾರ್ದು, ಅರಳಿರ್ಬೇಕು ನಾವು ಯಾವಾಗಲೂ. ಅರ್ಥ ಆಯ್ತಪ್ಪ? ಮುದುಕೊಂಡು ಇರಬಾರ್ದು. ನಾವು ನೊಂದು ಬೆಂದು ಚಿಂತೆಯಲ್ಲಿ ಮುದುಡಿ ಹೋಗಬಾರ್ದು. ಯಾವಾಗಲೂ ಸಂತೋಷದ
ದೇವರು ನಮ್ಮನ್ನು ನಿಮ್ಮಲ್ಲಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್. ಮುಂದೆ ಬದಲಾವಣೆಗೆ ಹೋಗೋಣ ನಾವು. ಹಾಗೆ ಎಲ್ಲರೂ ಪ್ರಾರ್ಥನೆಯಲ್ಲಿ ಇರಬೇಕು.